ಅವ್ರ ಬಗ್ಗೆ ಪರಿಚಯಿಸುವಂತಹ ಒಂದು ಕೆಲಸ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ನಾವೊಂದು ಸಿನಿಮಾ ಮಾಡಿದ್ದೀವಿ, ಬಹುಶಃ ಜನವರಿ ಅಲ್ಲಿ ಬಿಡುಗಡೆ ಕೂಡ ಮಾಡಲಾಗತ್ತೆ. ಸೊ ಪೋಸ್ಟರ್ ದಯವಿಟ್ಟು ರಿವೀಲ್ ಮಾಡಬೇಕಾಗಿ ಕೋರಿಕೆ. ಮಂಜುನಾಥ್ ಸರ್ ಮತ್ತು ವೇದಿಕೆಯಲ್ಲಿರುವಂತಹವರೆಲ್ಲರೂ. ಸೂಪರ್. ಡಿಸೈನ್ ಮಾಡಿರೋರು ಗೌತಮ್ ಅಂತ ನಾನು ಭಾವಿಸ್ತೇನೆ. ಶುಗರ್ ಕ್ಯಾಂಡಿ. ಓಕೆ, ಲವ್ಲಿ. ಎಲ್ರಿಗೂ ನಮಸ್ಕಾರ. ಮೋಷನ್ ಪೋಸ್ಟರ್ ಏನನ್ಸ್ತು? ಓಕೆ, ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನನ್ನ ಹೆಸರು ಅಭಿಜಿತ್ ತೀರ್ಥಹಳ್ಳಿ. ಇದು ಮೊದಲನೇ ಪ್ರೆಸ್ ಮೀಟು. ಮೇಡಮ್ ಹೇಳೋ ತನಕ ಸ್ವಲ್ಪ ಆರಾಮಾಗಿದ್ದೆ. ಅವ್ರು ಕಾಮಾಗಿ ಮಾತಾಡಿ ಅಂತ ಡಿಸ್ಕ್ಲೈಮರ್ ಕೊಟ್ಮೇಲೆ ಸ್ವಲ್ಪ ನರ್ವಸ್ ಆಯ್ತು. ಆದ್ರೂ ನರ್ವಸ್ ಆಗದಿರೋ ಥರ ಸ್ವಲ್ಪ ನಾಟಕ ಮಾಡೋ ಪ್ರಯತ್ನ ಮಾಡ್ತೀನಿ. ಸಿನಿಮಾ ಹೇಗೆ ಅಂತಂದ್ರೆ, ಸಿನಿಮಾ ಅನ್ನೋದು ಒಂದು ಬದುಕು ಭಾವನೆಗಳ ಅಂಗಡಿ. ಅಂದರೆ ಈ ಅಂಗಡಿಲಿ ಕಷ್ಟ, ಸುಖ, ನೋವು, ನಲಿವು ಅಥವಾ ಸ್ಟ್ರಗಲ್ಲು, ಅನುಮಾನ, ಅನುಕಂಪ, ಅಂದರೆ ಸ್ಟ್ರಗಲ್ ಎಲ್ಲ ಥರದ್ದು ಸರಕುಗಳು ಸಿಗುತ್ತೆ. ಈ ಸರಕುಗಳ ಈ ಪದಾರ್ಥಗಳ ರುಚಿನ ನೋಡಿಕೊಂಡು 10ನೇ ವರ್ಷದ ಜರ್ನಿ ನಂದಿದು. 2014 ಸೆಪ್ಟೆಂಬರ್ 3ನೇ ತಾರೀಕು ಬೆಂಗಳೂರಿಗೆ ಫಸ್ಟ್ ನಾನು ಬರೋದು. ಸಿನಿಮಾ ಇಂಡಸ್ಟ್ರಿ ನಿರ್ದೇಶಕನಾಗಬೇಕು ಅಂತ ಬರೋದು. 14ಕ್ಕೆ ಬಂದು ಬೆಂಗಳೂರಿಗೆ ಕಾಲಿಟ್ಟಾಗ ಇಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ನೋಡಿದಾಗ ಏನೋ ಬೆಂಕಿಪಟ್ಟಣ ಜೋಡಿಸಿದ್ದಾರೆ ಅನ್ನೋ ಥರ ಫೀಲ್ ಆಗಿತ್ತು ನನಗೆ. ಅದಾದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ 10 ವರ್ಷದ ಜರ್ನಿ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನಮ್ದು ಮಲೆನಾಡು ತೀರ್ಥಹಳ್ಳಿಯಿಂದ ಬಂದಿರೋದು. ಸೊ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಸ್ವಲ್ಪ ಈ ಕಡೆ ಬರವಣಿಗೆ ಮತ್ತು ಸಿನಿಮಾದ ಆಸಕ್ತಿ ಜಾಸ್ತಿ. ಹಾಗೆ ಕೆಲವಾರು ಸಿನಿಮಾಗಳಿಗೆ ಸಹ ನಿರ್ದೇಶಕನಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಅದಾದ ನಂತರ ಮಜಾ ಟಾಕೀಸ್ ಅನ್ನೋ ಥರದ ಒಂದು ರಿಯಾಲಿಟಿ ಶೋ ಕೂಡ ಬರೆದಿದ್ದೀನಿ. ಅದಾದ ನಂತರ ಜಿ ಮತ್ತೆ ಕಲರ್ಸ್ ಚಾನಲ್ಗಳಿಗೆ ಸಾಹಿತ್ಯ ಅಂದ್ರೆ ಸೀರಿಯಲ್ಗಳ ಸಾಹಿತ್ಯಗಳನ್ನ ಬರೆದಿದ್ದೀನಿ. ಅದಾದ ನಂತರ ಇದೆಲ್ಲ ಒಂದು ಭಾಗ ಆದ್ರೆ ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಇನ್ನೊಂದು ಭಾಗ. ಕಾರಣ ಇಷ್ಟೇ, ಇದೊಂದು ಕಂಟಿನ್ಯೂಸ್ಲಿ ಸತತವಾಗಿ 3 ವರ್ಷ ಮಾಡಿರುವಂತ ಒಂದು ಕೃಷಿ. ಅದು ಈಗ ಬೆಳೆಗೆ ಬಂದಿದೆ. ಅದು ಬೆಳೆಯಾಗಿ ಜನರ ಮುಂದೆ ಬರಬೇಕು. 3 ವರ್ಷದ ಪ್ರಯತ್ನ ಇದು. ಇದಕ್ಕೂ ಮುಂಚೆ ಅಂದ್ರೆ ಈ ಸಿನಿಮಾದ ಮೂಲಕ ನಾನು ನಿರ್ದೇಶಕನಾಗಬೇಕು ಅಂತ ಏನ್ ಕನಸಿದೆ ಅಂದ್ರೆ, ಇವತ್ತು ಈ ವೇದಿಕೆ ಏನು ಸೃಷ್ಟಿಯಾಗಿದೆ, ಇನ್ಫ್ಯಾಕ್ಟ್ ಈ ಚೇರು ಕೂಡ ನಮ್ಮ ಮಂಜುನಾಥ್ ಸರ್ ಅವರ ಕೊಡುಗೆ. ಕಾರಣ ಇವರ ಮೊದಲನೇ ನಿರ್ಮಾಣದ ಕದ್ದುಮುಚ್ಚಿ ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತೀನಿ, ಆಕ್ಟರ್ ಆಗಿ ವರ್ಕ್ ಮಾಡ್ತೀನಿ, ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡ್ತೀನಿ. ಅಲ್ಲಿ ನನ್ನನ್ನ ಗಮನಿಸಿ ಇವನಲ್ಲಿ ಏನೋ ಒಂದಷ್ಟು ವಿಷಯ ಇದೆ ಅಂತ ಹೇಳಿ ಸರ್ ಕರೆದು ಏನಾದ್ರು ಕತೆ ಮಾಡ್ಕೊಂಡಿದೀನಿ ಅಂತ ಕೇಳಿದಾಗ ನಾನು ಹೌದು ಸರ್ ಮಾಡ್ಕೊಂಡಿದೀನಿ ಅಂತ ಹೇಳಿ ಅವರಿಗೆ ಕತೆ ರೀಡಿಂಗ್ ಕೊಡ್ತೀನಿ. ಇಷ್ಟು ದಪ್ಪ ಸ್ಪೈರಲ್ ಬೈಡಿಂಗು ಫಸ್ಟ್ ಡ್ರಾಫ್ಟ್ ಸ್ಕ್ರಿಪ್ಟ್ ನ ರೀಡಿಂಗ್ ಕೊಡ್ತೀನಿ. 4.5 ಅವರ್ ತಗೊಳ್ತೀನಿ ರೀಡಿಂಗ್ ಕೊಡೋದಕ್ಕೆ. ವಿತ್ ಎಕ್ಸ್ಪ್ರೆಷನ್ ಡೈಲಾಗ್ ಎಲ್ಲ ಹೇಳ್ಕೊಂಡು ಸರಿಗೆ ರೀಡಿಂಗ್ ಕೊಡ್ತೀನಿ. ಅವತ್ತು ಸರ್ ಈ ಕತೆನ ಮಾಡ್ಬೋದು ಅಂತ ಅವರು ಮನಸ್ಸು ಮಾಡ್ತಾರೆ. ಅಲ್ಲಿಂದ ನಮ್ಮ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಅದು ಇಲ್ಲಿವರೆಗೂ ಬಂದಿದೆ. ಆ ಜರ್ನಿಗೆ ಯಶಸ್ವಿನಿ ಕ್ರಿಯೇಷನ್ಸ್ ಮತ್ತೆ ವಿಜಿ ಮಂಜುನಾಥ್ ಸರ್ ಅವರ ಒಂದು ಸಹಕಾರದಿಂದ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಆ ಜರ್ನಿಗೆ ಜೊತೆಯಾಗಿದ್ದು ನಮ್ಮ ಪೂರ್ಣಿಮಾ ಎಂ ಗೌಡ ಅವರು ಇವತ್ತು ವೇದಿಕೆ ಮೇಲೆ ಬರಲ್ಲ. ಕಾರಣ ಅವರು ಫಂಕ್ಷನ್ಗೂ ಬಂದಿಲ್ಲ. ಅವ್ರು ಬರೋದು ಇಲ್ಲ, ಕರೆದ್ರೆ ಅವ್ರದ್ದು ಏನಾದ್ರು ಗೂಗಲ್ ಪೇ ದುಡ್ಡು ಹಾಕ್ತಾರೆ. ಅವ್ರ ರೆಪ್ರೆಸೆಂಟೇಟಿವ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು. ಸೊ ಹೀಗೆ ಸ್ಟಾರ್ಟ್ ಆಗುತ್ತೆ, ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ಲಿ 3 ವರ್ಷಗಳ ಪ್ರಯತ್ನ. ಈ ಸಿನಿಮಾ ಬಗ್ಗೆ ಹೇಳಕ್ ಬಂದ್ರೆ, ಈ ಕತೆ ಹೇಗೆ ಹುಟ್ಟಿತು, ನಾನು ಮಾತಾಡ್ತಿರೋದು ಕರೆಕ್ಟ್ ಕೇಳಿಸಿದೆ ಮೇಡಮ್? ಎಗೋ ಏನಾದ್ರು ಆಗ್ತಿದೆ? ಇಲ್ಲಲ್ಲ.
ಹಾ. ಏನಂದ್ರೆ ಅಪಾಯವಿದೆ ಎಚ್ಚರಿಕೆ, ಈ ಸಿನಿಮಾ ಸ್ಕ್ರಿಪ್ಟ್ ಹೇಗೆ ಹುಟ್ಟಿತು, ಈ ಬರವಣಿಗೆಯ ಪ್ರೊಸೆಸ್ ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಅಂದ್ರೆ ಪ್ರತಿಯೊಂದು ಬರವಣಿಗೆಯ ಹಿಂದೆ ಒಂದು ಪ್ರಮೇಯ ಇರುತ್ತೆ. ಆ ಪ್ರಮೇಯ ಇಟ್ಕೊಂಡು ಬರೆದಿರೋದು, ಅಂದ್ರೆ ಪಂಚಭೂತಗಳನ್ನ ಇಟ್ಕೊಂಡು ಅದನ್ನ ಇಂಡಿಕೇಟ್ ಮಾಡೋ ಹಾಗೆ ಸಬ್ಜೆಕ್ಟ್ ನಾನು ರೆಡಿ ಮಾಡಿರೋದು. ಹೇಗೆ ಅಂದ್ರೆ ಪಂಚಭೂತಗಳು ನಿಮ್ಗೆ ಗೊತ್ತಿದೆ, ಭೂಮಿ, ಬೆಂಕಿ, ನೀರು, ಗಾಳಿ, ಆಕಾಶ. ಸೊ ಇದು ಒಂದು ಕಾನ್ಸೆಪ್ಟ್. ಆದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಹೇಗೆ ಅಂತಂದ್ರೆ ಭೂಮಿ ಅಂದ್ರೆ ಹೇಗೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಯ, ಸಂದರ್ಭ, ಸಂಬಂಧ ಅನ್ನೋದೇ ಪ್ರತಿಯೊಬ್ಬ ವ್ಯಕ್ತಿಯ ಸಂತೋಷ ಅಥವಾ ಸಂಕಷ್ಟಕ್ಕೆ ಕಾರಣ ಆಗುತ್ತೆ. ಯಾರದೇ ಸಂತೋಷ ಅಥವಾ ಸಂಕಷ್ಟಕ್ಕೆ ಕಾರಣ ಆಗೋದು ಸಮಯ, ಸಂದರ್ಭ, ಸಂಬಂಧ. ಅದು ನನ್ನ ಸಿನಿಮಾದ ಚಾಪ್ಟರ್, ಅದು ನನ್ನ ಪ್ರಮೇಯ, ಅದು ಈ ಭೂಮಿ ಮೇಲೆ ಇರೋ ಎಲ್ಲಾ ಜೀವಿಗೂ ಅನ್ವಯಿಸುತ್ತೆ. ಸೊ ಇದು ನನ್ನ ಚಾಪ್ಟರ್. ಆದ್ರೆ ಈ ಭೂಮಿ ಮೇಲೆ ಇನ್ನು 3 ಭೂತಗಳು ಬರುತ್ತೆ ಪಂಚಭೂತಗಳಲ್ಲಿ: ಬೆಂಕಿ, ನೀರು, ಗಾಳಿ. ಓಕೆನಾ? ಬೆಂಕಿ ಅನ್ನೋದು ಹೇಗೆ ಅಂತಂದ್ರೆ, ಬೆಂಕಿ ಒಂದು ಪಾತ್ರನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಪಾತ್ರದ ಹೆಸರು ಸೂರಿ ಅಂತ. ಆ ಸೂರಿ ಹೇಗೆ ಅಂತಂದ್ರೆ ಅವನು ದೀಪನೂ ಹೌದು, ಕಿಡಿನೂ ಹೌದು, ಜ್ವಾಲಾಮುಖಿನೂ ಹೌದು. ಅಂದ್ರೆ ಅವನ ಕ್ಯಾರೆಕ್ಟರ್ ಹೇಗಿದೆ, ಕ್ಲೆವರ್ ಹೌದು, ಕ್ರಿಮಿನಲ್ ಹೌದು, ಒಳ್ಳೆಯವನು ಹೌದು, ಕೆಟ್ಟವನು ಹೌದು, ದುರಾಸೆನೂ ಇದೆ ಅವನಿಗೆ, ಆಸೆನೂ ಇದೆ, ಲವ್ ಇದೆ, ಎಲ್ಲಾನು ಇರುವಂತ ಒಂದು ಮಿಕ್ಸ್ಡ್ ಕ್ಯಾರೆಕ್ಟರ್ ಅದು. ಆ ಪಾತ್ರ ಅದು ಬೆಂಕಿನ ಇಂಡಿಕೇಟ್ ಮಾಡಿದ್ರೆ ಆ ಪಾತ್ರದ ಹೆಸರು ಸೂರಿ. ಆ ಸೂರಿ ಪಾತ್ರವನ್ನ ನಿಭಾಯಿಸಿದ್ದು ನಮ್ಮ ವಿಕಾಸ್ ಹುತ್ತಯ್ಯ ಅವರು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅವರು. ನೆಕ್ಸ್ಟ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅಂದ್ರೆ ಅದು ನಾನು ಮತ್ತೆ ಹೇಳ್ತೀನಿ. ಅದಾದ ನಂತರ ಈ ಪಂಚಭೂತಗಳಲ್ಲಿ ಇನ್ನು 2ನೇದು ಏನು ಅಂತಂದ್ರೆ ಗಾಳಿ. ಈ ಗಾಳಿ ಹೇಗೆ ಅಂತಂದ್ರೆ ಇದು ಒಂದು ಸುಮ್ಮನೆ ಇರುತ್ತೆ, ಸರ್ಫೇಸ್ ಲೆವೆಲ್ ಇರುತ್ತೆ. ಅದಾದ ನಂತರ ಈ ಬೆಂಕಿ ಉರಿಯೋದಕ್ಕೆ ಗಾಳಿ ಸೈಂಟಿಫಿಕಲ್ ಕೂಡ ಸಪೋರ್ಟ್ ಮಾಡಬೇಕು. ಹಂಗಂದ್ರೆ ಗಾಳಿ ಜಾಸ್ತಿ ಆಗೋಂಗೂ ಇಲ್ಲ. ಈಗ ಗಾಳಿ ಜಾಸ್ತಿ ಆದ್ರೆ ಕೂಡ ಬೆಂಕಿ ಆರೋ ಚಾನ್ಸ್ ಇರುತ್ತೆ. ಸೊ ಅಲ್ಲೊಂದು ಸಣ್ಣ ರೈವಲ್ರಿ ಇರುತ್ತೆ. ಹಾಗಾಗಿನೂ ಕೂಡ ಗಾಳಿ ಬೆಂಕಿಗೆ ಸಾಥ್ ಕೊಡ್ತಾ ಇರುತ್ತೆ. ಆ ಗಾಳಿ ಪಾತ್ರನ ರೆಪ್ರೆಸೆಂಟ್ ಮಾಡೋ ಪಾತ್ರದ ಹೆಸರು ಪೆಟ್ಟಿಗೆ. ಆ ಪೆಟ್ಟಿಗೆ ಪಾತ್ರನ ಮಾಡಿರೋದು ನಮ್ಮ ರಾಘವ್ ಕೊಡಚಾದ್ರಿ ಅವರು. ಸೊ ಇನ್ನೊಂದು ಏನು ಅಂದ್ರೆ ನೀರು. ಈ ನೀರು ಹೇಗೆ ಅಂದ್ರೆ ಬೆಂಕಿಗೆ ಯಾವಾಗ್ಲೂ ಆಪೋಸಿಟ್ ಇದು. ಅಂದ್ರೆ ಉಲ್ಟಾ, ನೆಗೆಟಿವ್. ಅಂದ್ರೆ ಬೆಂಕಿಗೂ ನೀರಿಗೂ ಆಗ್ ಬರಲ್ಲ ಅಲ್ವಾ? ಸೊ ಹಂಗೆ ನೀರ್ನ ರೆಪ್ರೆಸೆಂಟ್ ಮಾಡೋ ಪಾತ್ರದ ಹೆಸರು ಗಾಬ್ರಿ. ಆ ಗಾಬ್ರಿ ಪಾತ್ರವನ್ನ ನಿಭಾಯಿಸಿದ್ದು ನಮ್ಮ ಮಿಥುನ್ ತೀರ್ಥಹಳ್ಳಿ ಅವರು. ಇದು ಈ ಹೇಗೆ ಅಂದ್ರೆ ಈಗ ಭೂಮಿ ಮೇಲಿರೋ ಈ ಸೂರಿ, ಪೆಟ್ಟಿಗೆ, ಗಾಬರಿ ಅನ್ನೋ ಬೆಂಕಿ, ನೀರು, ಗಾಳಿನ ಇಂಡಿಕೇಟ್ ಮಾಡೋ ಪಾತ್ರಗಳಿಗೆ ಒಂದು ಗೋಲ್ ಇದೆ. ಆ ಗೋಲು ಆಕಾಶ, ಕೊನೆಯ ಭೂತ. ಆಕಾಶನ ತಲುಪಬೇಕು ಅಂತ ಇವರು ಪ್ರತಿ ಹಂತದಲ್ಲೂ ಮಾಡುವ ಪ್ರಯತ್ನದ ಜರ್ನಿಯೇ ಅಪಾಯವಿದೆ ಎಚ್ಚರಿಕೆ. ಇವರು ಏನೇನೋ ಅನ್ಕೊಂಡು, ಅಂದ್ರೆ ಅವ್ರದ್ದೊಂದಷ್ಟು ಪ್ಲಾನ್ಗಳಲ್ಲಿ ಹೋಗ್ತಾ ಇರುವಾಗ ಅವರೊಂದು ರೂಟ್ ಹಾಕೊಂಡು ಅದನ್ನ ಮಾಡ್ಬೇಕು ಅಂತ ಹೋದಾಗ ಆ ಪ್ರತಿ ಹಂತದಲ್ಲೂ ಆ ರೂಟ್ ಕಟ್ ಆಗ್ತಿರುತ್ತೆ. ಕಾರಣ ನಮ್ಮ ಟೈಟ್ಲ್ ಕೂಡ ಕಟ್ ಇರುತ್ತೆ. ನಮ್ಮ ಟೈಟ್ಲ್ ಫಾಂಟ್ ಕೂಡ ಕಟ್ಟಿರುತ್ತೆ, ಪ್ರತಿ ಹಂತದಲ್ಲೂ ಕಟ್ ಆಗುತ್ತೆ. ಸೊ ಹಂಗೂ ಕೂಡ ಅವರು ಆಕಾಶನ ತಲುಪಬೇಕು ಅಂತ ಮಾಡೋ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ಮಾಡ್ತಾ ಅವ್ರು ಮತ್ತೆ ತಿರ್ಗಾ ಭೂಮಿಗೆ ಬಂದು ಬೀಳ್ತಾರೆ. ಈ ಹೋಲ್ ಸಿನಾರಿಯೋ, ಇದು ಚಾಪ್ಟರ್. ಇವ್ರ ಚಾಪ್ಟರ್ ಹೆಂಗ್ ಕ್ಲೋಸ್ ಆಗುತ್ತೆ ಅಂತ, ಚಾಪ್ಟರ್ ಕ್ಲೋಸ್ ಅನ್ನೋದು ನಮ್ಮ ಟ್ಯಾಗ್ ಲೈನ್. ಓಕೆನಾ? ಸೊ ಇದೆಲ್ಲದೂ ಕೂಡ ಸಿನಿಮಾದಲ್ಲಿ ಇರೋದಿಲ್ಲ. ಇದು ನನ್ನ ಸಿನಿಮಾದ ಪ್ರಮೇಯ. ಇದು ಯಾವುದನ್ನು ಸಿನಿಮಾದಲ್ಲಿ ಪ್ರೀಚ್ ಮಾಡ್ಲಿ ಅಥವಾ ತುಂಬಾ ಇದನ್ನ ಬುದ್ಧಿವಂತಿಕೆಯಿಂದ ಹೇಳೋ ಪ್ರಯತ್ನ ಆಗಿಲ್ಲ. ಸಿನಿಮಾ ನೀಟಾಗಿ ಕಮರ್ಷಿಯಲ್ ಆಗಿ ಏನ್ ಬೇಕು ಆ ತರ ಇದೆ. ಸಿನಿಮಾನ ಒಂದ್ಸಲ ನೋಡಿ ನಾನು ಹೇಳಿದ್ದನ್ನ ಕೇಳಿದ್ಮೇಲೆ ಇನ್ನೊಂದ್ಸಲ ಸಿನಿಮಾ ನೋಡಿದಾಗ ನಾನು ಹೇಳಿದ್ದೆಲ್ಲ ಕಾಣಿಸ್ತಾ ಹೋಗುತ್ತೆ, ಕೇಳಿಸ್ತಾ ಹೋಗುತ್ತೆ. ಬಟ್ ಯಾವುದು ಮೊದಲನೇ ಸಿನಿಮಾ ಮೊದಲಿಗೆ ನೋಡುವಾಗ ಅದನ್ನು ಕಾಣೋದಿಲ್ಲ. ಸೊ ಈ ಕಾನ್ಫ್ಲಿಕ್ಟ್ ಅಲ್ಲಿ ಹೋಗುತ್ತೆ. ಈ ತರದೊಂದು ಪಾತ್ರ ಬೆಂಕಿ, ನೀರು, ಗಾಳಿ ಆದ್ಮೇಲೆ ಅದಾದ ನಂತರ ಈ ಸಿನಿಮಾದಲ್ಲಿ ಒಂದು ಮುಗ್ಧ ಮತ್ತೆ ಮುದ್ದು ಹುಡುಗಿ ಪಾತ್ರ ಬರುತ್ತೆ. ಒಂದು ಬ್ರಾಹ್ಮಣರ ಮಗಳು ಪಾತ್ರ, ರಾಧಾ ಅನ್ನೋ ಪಾತ್ರನ ರಾಧಾ ಭಗವತಿಯವರೇ ಮಾಡ್ತಾರೆ. ಅವರು ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಅಂದ್ರೆ ಇದೊಂದು ಕಂಪ್ಲೀಟ್ಲಿ ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾ ಆಗಿದ್ರು ಕೂಡ ಇದೊಂದು ಹೇಗೆ ಅಂತಂದ್ರೆ, ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗೆಲ್ಲ ಸ್ಕೋರ್ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಮೂಲಕ, ಅದ್ಭುತವಾಗಿ ನಟಿಸಿದ್ದಾರೆ. ಸೊ ಹೀಗೆ ಈ ಕ್ಯಾರೆಕ್ಟರ್ಗಳ ಅಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಾಯ್ತು ಅಂತಂದ್ರೆ, ನಾನು ಸರಿಗೆ ರೀಡಿಂಗ್ ಕೊಟ್ಟು ಕಥೆಯೆಲ್ಲ ಹೋಗಿ ಸಿನಿಮಾ ಮಾಡಬೇಕು ಅಂತ ಆದಾಗ ನಮಗೆ ಆದಂತ ಒಂದು ಬೌಂಡ್ರಿ ಇತ್ತು. ನಮಗೆ ಆದಂತ ಅಂದ್ರೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತ ಇತ್ತು ನಮಗೆ. ಸೊ ಹಂಗಾಗಿ ಈ ಕಡೆ ಕೈ ಕೂಡ ಚಾಚುವಷ್ಟು ಇರ್ಲಿಲ್ಲ. ಸೊ ಒಂದು ಅದ್ಭುತವಾದ ಕಥೆಗೆ ಏನೇನ್ ಬೇಕು ಎಲ್ಲದನ್ನೂ ಮಾಡೋಕೆ ನಮ್ಮ ನಿರ್ಮಾಪಕರಾಗ್ಲಿ, ಯಶಸ್ವಿನಿ ಕ್ರಿಯೇಷನ್ಸ್ ಆಗ್ಲಿ ರೆಡಿ ಇದ್ದಾಗ ಈ ಸಿನಿಮಾ ಕಂಪ್ಲೀಟ್ಲಿ ಹೊಸಬರಿಗೆ ಮಾಡಬೇಕು ಅನ್ನೋಂಥದ್ದು ಒಂದು ಕತೆ.
ಈ ಕಥೆಯ ಬೇಸ್ಮೆಂಟ್ ಹೇಗಿರುತ್ತೆ ಅಂದ್ರೆ ಯಾವುದೇ ದೊಡ್ಡ ಹೀರೋಗಳಿಗೆ ಮಾಡೋ ತರ ಇರೋದಿಲ್ಲ, ಹೊಸಬರು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಇರೋ ಹೊಸಬರಿಗೆ ಮಾಡಬೇಕು ಅಂತ ಇದ್ದಾಗ ನಾವು ಆಡಿಷನ್ಸ್ ಅಂತ ಮಾಡ್ತೀವಿ. ಆಡಿಷನ್ಸ್ ಅಂತ ಮಾಡಿದಾಗ ಇವರೆಲ್ಲರೂ ಒಂದೊಂದು ಕಡೆಯಿಂದ ಬಂದು ಸೆಲೆಕ್ಟ್ ಆಗಿ ನಮ್ಮ ಸಿನಿಮಾದಲ್ಲಿ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದ ನಂತರ ಇವ್ರ ಪ್ರತಿಯೊಬ್ಬರದ್ದು ಒಂದೊಂದು ತರದ ಆಕ್ಟಿಂಗ್ ರಿದಮ್ ಇರುತ್ತೆ. ಅವ್ರು ಪ್ರತಿಯೊಬ್ಬರದ್ದು ಅವ್ರು ಬೇಸಿಕಲಿ ಅವ್ರು ಮಾಡ್ಕೊಂಡ್ ಬಂದಿರೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ಗಳು ಎಲ್ಲದೂ ಒಂದೊಂದ್ ತರ ಇರುತ್ತೆ. ನನ್ನ ಸಿನಿಮಾ ಕಥೆಗೆ ಅಂತ ಬಂದಾಗ ಅದು ಬೇರೆನೇ ಇರುತ್ತೆ. ನಾನು ಪ್ರತಿಯೊಂದು ಪಾತ್ರದಿಂದ ನಾನು ಅಷ್ಟು ವರ್ಷಗಳಿಂದ ಬರ್ಕೊಂಡು ಬಂದಿರೋದು ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಸೊ 8 ತಿಂಗಳುಗಳ ಕಾಲ ಕಂಟಿನ್ಯೂಸ್ ರಿಹರ್ಸಲ್ಸ್ ಮಾಡ್ತೀವಿ. ಈ 3 ಜನ ಹುಡುಗರನ್ನ ನಮ್ಮ ಆಫೀಸಲ್ಲೇ ಕೂಡ ಹಾಕೊಂಡು ಡೇ ಅಂಡ್ ನೈಟ್ ರಿಹರ್ಸಲ್ ಮಾಡೋದು, ಸ್ಕ್ರಿಪ್ಟ್ನೆಲ್ಲ ಬಹೆಟ್ ಮಾಡಿಸಿ ರಿಯಾಕ್ಷನ್ಸ್ ಮಾಡಿಸಿ, ನಮ್ಮ ಹೀರೋ ಅವ್ರದ್ದು ಬೇರೆ ತರದ ಆಕ್ಟಿಂಗ್ ಫಾರ್ಮ್ ಇತ್ತು, ಆ ಭಾಷೆನ ಬದಲಾವಣೆ ಮಾಡಿ ಪ್ರತಿಯೊಂದನ್ನು ಇದು ಮಾಡಿ ಗಿವ್ ಅಂಡ್ ಟೇಕ್ ಅಂದ್ರೆ ಹೆಂಗಾಗತ್ತ ಅಂತ ತಿಳ್ಕೊಂಡು ಎಲ್ಲ ರಿಹರ್ಸಲ್ಸ್ ಮಾಡ್ತಾ ಕ್ಯಾಮ್ರಾ ಮುಂದೆ ಹೋಗ್ತೀವಿ ಬಿಕಾಸ್ ಆ ಪರ್ಫೆಕ್ಷನ್ಗೋಸ್ಕರ. ಸೊ ಆ ಮಟ್ಟಿಗೆ ಆಗಿರುವಂಥದ್ದು. ರಾಧಾ ಭಗವತಿ ಮೇಡಮ್ ಅವರು ಅಷ್ಟೇ. ಸೊ ಅವರು ಕೂಡ ಅವ್ರು ಆಲ್ರೆಡಿ ಸೀನಿಯರು, ಅಂದ್ರೆ 9 ಸೀರಿಯಲ್ ಎಲ್ಲ ಮಾಡಿದ್ರು, ಸಿನಿಮಾನು ಕೂಡ ಮಾಡಿದ್ರು. ಅವರು ಕೂಡ ಈ ಪಾತ್ರಕ್ಕೆ ಬಂದಾಗ ಸ್ಕ್ರಿಪ್ಟ್ ಕೇಳಿ ಓಕೆ ಇದನ್ನ ಮಾಡ್ಬೋದು ಅಂತ ಬಂದಾಗ ಅವರು ಕೂಡ ರಿಹರ್ಸಲ್ಸ್ ತಗೊಂಡ್ ಮಾಡ್ತಾರೆ. ಹೆಂಗೆ ಅಂದ್ರೆ ನಮ್ಮ ಹೀರೋ ಬೇಸಿಕಲಿ ಈಸ್ ಅಡ್ವೊಕೇಟ್. ಈ ಸಿನಿಮಾಗೋಸ್ಕರ ಬರ್ತಾನೆ, ಆಡಿಷನ್ ಸೆಲೆಕ್ಷನ್ ಆಗ್ತಾನೆ. ಸೆಲೆಕ್ಷನ್ ಆದ್ಮೇಲೆ ಎಲ್ಲ ಬಿಡ್ಬೇಕಾಗತ್ತ ಅವನು. ಅಂದ್ರೆ ಊಟ ತಿಂಡಿ ಇದ್ದೆ, ಸಿಕ್ಕಾಪಟ್ಟೆ ದಪ್ಪ ಇದ್ದ ಮಗ, ಹಿಂಗ್ ಟೋನ್ ಅಪ್ ಆಗ್ಬೇಕು ನೀನು ಅಂತೆಲ್ಲ ಹೇಳಿದಾಗ ಸ್ವಲ್ಪ ಕಷ್ಟ ಆಯ್ತು ಅವನಿಗೆ. ಮನ್ಸಲ್ಲೇ ಎ ಸರ್ಟಿಫಿಕೇಟ್ ಬೇಕಂಡಿರ್ತದೆ ನನಗೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಒಂದಷ್ಟು ಊಟ ತಿಂಡಿ ಎಲ್ಲ ಬಿಟ್ಟು, ನಿದ್ದೆನೂ ಬಿಟ್ಟು, ಯಾಕಂದ್ರೆ ತುಂಬಾ ದೂರದಿಂದ ಬರ್ತಿದ್ದ, ಎಲ್ಲ ಬಿಟ್ಟು ಬಂದು ಈ ಸಿನಿಮಾಗೆ ಮಾಡಿದ್ದಾನೆ. ಕನ್ನಡ ಇಂಡಸ್ಟ್ರಿಯ ಮುಂದಿನ ಸ್ಟಾರ್ ಗ್ಯಾರಂಟಿ ಆಗ್ತಾನೆ ಅನ್ನೋದ್ರ ನಾನೊಬ್ಬ ಡೈರೆಕ್ಟರ್ ಆಗಿ ಖಂಡಿತವಾಗಿ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ. ಬಿಕಾಸ್ ಈ ಸಿನಿಮಾ ಈಗ ನೀವೇನ್ ಮೋಷನ್ ಪೋಸ್ಟರ್ ನೋಡಿದ್ರಿ, ಇದು ಸಿನಿಮಾದ ಅದರ ಮೋಷನ್ ಪೋಸ್ಟರ್ ಅಂದ್ರೆ ಯೂಶುವಲಿ ಏನೋ ಒಂದು ಸುಮ್ಮನೆ ಹೀರೋನ್ ತೋರಿಸೋದು, ಹೀರೋಯಿನ್ ತೋರಿಸೋದು ಅಥವಾ ಡೈರೆಕ್ಟರ್ ಹೆಸರು ತೋರಿಸೋದು ಅಲ್ಲದೆ ಒಂದು ಈ ಸಿನಿಮಾ ನೋಡಾದ್ಮೇಲೆ ನೀವು ಮತ್ತೆ ಒಂದ್ಸಲ ಮೋಷನ್ ಪೋಸ್ಟರ್ ನೋಡಿದಾಗ ಆ ಮೋಷನ್ ಪೋಸ್ಟರ್ ಮತ್ತೆ ಕನೆಕ್ಟ್ ಆಗುತ್ತೆ ನಿಮಗೆ. ಸೊ ಅದರೊಂದು ಮೋಷನ್ ಪೋಸ್ಟರ್ ಮಾಡಿರುವಂಥದ್ದು. ಸೊ ವಿಕಾಸ್ ಹುತ್ತಯ್ಯ ಅವರ ನಟನೆ ಈ ಸಿನಿಮಾ ನೋಡಾದ್ಮೇಲೆ ಯಾಕಂದ್ರೆ ಒಂದು ಹೀರೋಗೆ ಎಲ್ಲಾ ತರ ಸ್ಕೋಪ್ ಸಿಕ್ಕಿರುವಂತ ಪಾತ್ರ ಇದರಲ್ಲಿ. ಅವ್ರು ಒಳ್ಳೇನೂ ಹೌದು, ನಾನು ಹೇಳ್ದಂಗೆ ಕೆಟ್ಟವನು ಹೌದು, ಅವನು ದುರಾಸೆನೂ ಇದೆ, ಅವನು ಒಳ್ಳೆಯವನು ಹೌದು, ಅಂದ್ರೆ ಕೆಲವೊಂದು ಒಳ್ಳೆ ಕೆಲಸನೂ ಮಾಡ್ತಾನೆ, ಹಂಗೆ ಕ್ರಿಮಿನಲ್ ಹೌದು, ಬುದ್ಧಿವಂತ, ಕ್ಲೆವರ್ ಎಲ್ಲನೂ ಹೌದು. ಆ ತರದೊಂದು ಪಾತ್ರ ಸೂರಿ. ನಾನು ಹೇಳ್ದಂಗೆ ಅದು ಬೆಂಕಿನ ಇಂಡಿಕೇಟ್ ಮಾಡ್ತಿರೋದ್ರಿಂದ ಅದು ಹಿನ್ನೆಲೆಯಲ್ಲಿ ಅದು BTS ಅಂತಾರಲ್ಲ, ಹಿನ್ನೆಲೆಯಲ್ಲಿ ಅದಿರುತ್ತೆ. ಹಾಗೆ ಅವನು ತುಂಬಾ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿ ಈ ಸಿನಿಮಾದಲ್ಲಿ ಮಾಡ್ತಾನೆ. ಅದಾದ ನಂತರ ನಮ್ಮ ರಾಘವ್ ಕೊಡ್ಚಾದ್ರಿ ಅವರು ಬೇಸಿಕ್ ಅವನು ಹೆಂಗಂದ್ರೆ ಕೊಡ್ಚಾದ್ರಿ ಊರು 3 ಬಿಟ್ಟು ಇಲ್ಲಿ ಬರ್ತಾನೆ, ಅಂದ್ರೆ ಮನೆ ಮಟ್ಟ ಕೆಲಸ ಕಣ. 3 ಬಿಟ್ಟು ಇಲ್ಲಿ ಬಂದು ಅಂದ್ರೆ ಬೇಸಿಕಲಿ ಅವನು ಹೇರ್ ಸ್ಟೈಲಿಸ್ಟ್ ಆಯ್ತಾ. ಆದ್ರೆ ಅವನದೇ ಹೇರ್ ಸ್ಟೈಲ್ ಸರಿ ಇಲ್ಲ ಆಯ್ತಾ, ಅವನದೇ ಹೇರ್ ಸ್ಟೈಲ್ ಸರಿ ಇಲ್ಲ. ಅದೇ ಕಾರಣಕ್ಕೆ ಅವನು ಇಲ್ಲಿ ಈ ಸಿನಿಮಾದಲ್ಲಿ ಪಾತ್ರ ಮಾಡೋ ತರ ಅವಕಾಶ ಸಿಗುತ್ತೆ. ಬರ್ತಾನೆ, ಹೈಟ್ ಇರ್ತಾನೆ, ಇವನೇನ್ ಸೂಟ್ ಆಗಲ್ಲ, ಇವನೇನ್ ಇಷ್ಟೊಂದು ಹೈಟ್ ಇದಾನಲ್ಲ ಅಂತ ಬಂದಾಗ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ದ. ನಮ್ಮ ರಂಗಭೂಮಿ ಹಿನ್ನೆಲೆ ಇರೋದ್ರಿಂದ ಅವ್ನು ಏನೇನೋ ಮಾಡ್ತಾ ಇದ್ದ, ಅದು ಶಿಷ್ಟ ಆಯ್ತು, ಸ್ವಲ್ಪ ಟೋನ್ ಅಪ್ ಮಾಡುವ ಅಂತ ನಂಬಿಕೆ ಬರುತ್ತೆ. ಅದಾದ ನಂತರ ಅವನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದಾಗ್ತಾನೆ. ಸೊ ನೆಕ್ಸ್ಟ್ ಮಿಥುನ್ ತೀರ್ಥಹಳ್ಳಿ ಅವರು, ಅವ್ರ ಆಡಿಷನ್ಗೆ ಪ್ರೊಫೈಲ್ ಕಳ್ಸಿದ ಮೇಲೆ ಗೊತ್ತಾಗತ್ತೆ ಇವನ್ ತೀರ್ಥಹಳ್ಳಿ ಅವನು ಅಂತ. ಅಂದ್ರೆ ತೀರ್ಥಹಳ್ಳಿಯನ್ನ ಅನುಕಂಪದಿಂದ ತಗೊಂಡಿದ್ದಲ್ಲ, ಅಂದ್ರೆ ಟ್ಯಾಲೆಂಟ್ ಇತ್ತು ಆತನಲ್ಲಿ, ತುಂಬಾ ಚೆನ್ನಾಗಿ ನಟನೆ ಮಾಡ್ತಿದ್ದ. ನನ್ನ ಸಿನಿಮಾದಲ್ಲಿ ಇಬ್ಬರಿಗೂ ಟಕ್ಕರ್ ಕೊಡುವಂತ ಒಂದು ಮೈನಸ್ ಕ್ಯಾರೆಕ್ಟರ್ ಅಂತ ಬೇಕು, ಅಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್ ಪೋರ್ಟ್ರೇಟ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಬೇಕಾಗುತ್ತೆ. ಅದಕ್ಕೆ ಅವ್ನು ಸೆಲೆಕ್ಟ್ ಆಗ್ತಾನೆ. ಸೊ 3 ಜನ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ರಾಧಾ ಭಗವತಿ ಮೇಡಮ್ ಸಿಗ್ತಾರೆ, ಆಕೆ ಎಕ್ಸ್ಪ್ರೆಷನ್ ಕ್ಯೂನ್ ಅಂತಾನೆ ಕರಿಬಹುದು. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಅದು ಮುಂದಿನ ಹಂತಗಳಲ್ಲಿ ರಿಲೀಸ್ ಆಗುತ್ತೆ. ಆ ಸಾಂಗ್ ನೋಡಿದ್ಮೇಲೆ ನಮ್ಮ ಹೀರೋಯಿನ್ ಮೇಲೆ ಎಲ್ರಿಗೂ ಲವ್ ಆಗುವಂಥದ್ದು ಗ್ಯಾರಂಟಿ. ಅದನ್ನ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಮತ್ತೆ ಪ್ರೆಸ್ ಮೀಟ್ ಅಲ್ಲಿ ಬೇಕಾದ್ರೆ ನೀವೆಲ್ಲರಿಗೂ ನಿಮ್ಗೆ ತೋರಿಸಿದಾಗ ನೀವೇ ಹೇಳ್ತೀರಾ ಅದನ್ನ. ಅಷ್ಟು ಚೆನ್ನಾಗಿ ಅವ್ರ ಎಕ್ಸ್ಪ್ರೆಷನ್ಸು ಎಲ್ಲ ಅವ್ರ ಹಿಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗಿಂತಲೂ ವಿಭಿನ್ನವಾಗಿ ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಆ ಸಿನಿಮಾದಲ್ಲಿ ನಮ್ಮ ಈ ಸಿನಿಮಾದ ಸಾಂಗ್ ಅಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾಳೆ. ಅವ್ರು ಕಾಣಿಸ್ಕೊಂಡಾಗೆಲ್ಲ ಏನಾಗುತ್ತೆ, ಆ ಎಕ್ಸ್ಪ್ರೆಷನ್ಸ್ ಒಂದು ಫ್ರೆಶ್ ಆಗಿ ಕನ್ನಡ ಅಂದ್ರೆ ಒಂದು ಸಾಂಗಿಗೆ ಏನ್ ಬೇಕು, ಒಂದು ಮಲೆನಾಡಿನ ಬ್ಯಾಕ್ ಡ್ರಾಪ್ಗೆ ಏನ್ ಬೇಕು, ಒಂದು ಬ್ರಾಹ್ಮಣರು ಹುಡುಗಿಯಾಗಿ ಹೇಗಿರ್ಬೇಕು, ಅದೆಲ್ಲ ತುಂಬಾ ಅದ್ಭುತವಾಗಿ ಅದ್ರಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಇದು ನನ್ನ ಮೇನ್ 4 ಚಾರ್ಮಿನಾರ್ ಅಂತಾರಲ್ಲ, ಸ್ವಲ್ಪ 4 ಪಿಲ್ಲರ್ಗಳು ಮೇಯ್ನು ನನಗೆ. ಇದಾದ ನಂತರ ನನಗೆ ಟೆಕ್ನಿಕಲ್ ಟೀಮ್ ಅಂತ ಬಂದ್ರೆ ನಮ್ಮ
ಸುಧಾರಿಸ್ಕೊಡಿ ಅವರು ಒಂದೆರಡು ಮಾಡ್ಬಿಟ್ಟು ಕೊಟ್ಟಿದ್ರಲ್ಲ ಫುಲ್ ನೀವೇ ಹೇಳ್ಬಿಡ್ತಾ ಇದ್ದೀರಾ ನಮಗೂ ನೀವು ಓಕೆ ಓಕೆ ಹಂಗಿದ್ರೆ ನಾನು ಅವ್ರ ಬಗ್ಗೆ ಏನೋ ಹೇಳೋಣ ಅಂತಿದ್ದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅವರೇ ಹೇಳಿ ಅವ್ರ ಬಗ್ಗೆ. ಓಕೆ, ನನ್ನ ಬಗ್ಗೆ ಇಷ್ಟೇ. ನನ್ನ ಬಗ್ಗೆ ಇಷ್ಟೇ. ಹಾಂ ಹೇಳಿ ಸರ್. ಹಾಂ ಹೇಗೆ ಉಟ್ಕೊಂತಿದ್ದೀವಿ ಅನ್ನೋದು ಸ್ವಲ್ಪ ಒಂದು ಸಾದಾಗಿ ಹೇಳಿ. ಕಡಿಮೆ ಹೇಳ್ತೀನಿ. ಸೆಕೆಂಡ್ ಇಯರ್ PUC ಓದ್ತಾ ಇರುವಾಗ ಸರ್, ಭಯ ಬೀಳಿಸ್ತಿದ್ಯಾ? ಅಲ್ಲ ಇದು ಫಸ್ಟ್ ಪ್ರೆಸ್ ಮೀಟ್ ಅಂತ ನಾವು ಡಿಸ್ಕ್ಲೇಮರ್ ಕೊಟ್ಬಿಟ್ಟೆ ಸರ್. ಅಂದ್ರೆ ಲ್ಯಾಗ್ ಆಗ್ತಿದೆ. ಗೊತ್ತಾಯ್ತು ಸರ್. ಕಂಟೆಂಟ್ ಸಿಗ್ತಾ ಇದೆ. ಹೌದಾ, ಅದೇ ಅನ್ಕೊಂಡಿದ್ವಿ ನಾವು ಮನೆಯಲ್ಲೇ ಹೊರಡುವಾಗ್ಲೇ ಎಲ್ಲ ಈಗಲೇ ಹೇಳ್ಬಿಟ್ರೆ ನೆಕ್ಸ್ಟ್ ಪ್ರೆಸ್ ಮೀಟ್ಗಳಿಗೆ ಏನಿರೋದು ಅಂತ ಕಡಿಮೆ ಮಾಡಿ ಇಷ್ಟು ಹೇಳ್ತೀನಿ. ಇದೆಲ್ಲ ಆಗಾಯ್ತು ಅಂದ್ರೆ ನಾನು ಸ್ಟಾರ್ಟ್ ಹೇಳ್ತೀನಿ. ಓಕೆ, ಓಕೆ ಸರ್. ಇದು ಸೆಕೆಂಡ್ ಇಯರ್ PUC ಒಂದು ಸಿಂಬಲ್ ನ ಇಡ್ತೀನಿ ನಾನು. ಈ ಬುರುಡೆ ಇರುತ್ತಲ್ಲ, ಅಪಾಯದ ಎಚ್ಚರಿಕೆ ಅಂತ ಟೈಟ್ಲ್ ಬಂದಾಗ ಬುರುಡೆ ಇರುತ್ತಲ್ಲ, ಬುರುಡೆನ ಸಿಂಬಲ್ ಆಗಿ ಇಡ್ತೀನಿ. ಆ ಬುರುಡೆನ ಇಟ್ಟಾಗ ಸೂಪರ್ ಅಂತ ಉಪೇಂದ್ರ ಸರ್ ಅವ್ರ ಸಿನಿಮಾ ಬರುತ್ತೆ. ಅದು ಟೈಟ್ಲ್ ಸಿಂಬಲ್. ನಾನು ಫಸ್ಟ್ ಸಿಂಬಲ್ ಇಡಬೇಕು ಅಂತ ಕನ್ಸ್ಕೊಂಡಿದ್ದೆ ಅವತ್ತಿಗೆ. ಸೂಪರ್ ಟೈಟ್ಲು ಬಂದಾಗ ಅವತ್ತು ಅದು ಪ್ಯಾನಿಕ್ ಆಗಿ ಹೋಗ್ತೀನಿ ನಾನು. ಓಕೆ, ಈಗ ನಾನು ಬುರುಡೆ ಇಟ್ಕೊಂಡ್ರೆ ಇವನೇನೋ ಬುರುಡೆ ಬಿಡ್ತಾನೆ ಅಂತ ಅನ್ಕೊಳ್ತಾರೆ ಅಂತ ಹೇಳಿ, ಸೊ ನನಗೆ ನಾನು ಸಿಂಬಲ್ ಹೋಗೋದು ಬೇಡ, ಆಲ್ರೆಡಿ ಅದು ದೊಡ್ಡದು, ಅದು ಬಂದ್ಬಿಟ್ಟಿರುತ್ತೆ. ಸೊ ಅಂತೇಳಿ ಅದ್ರ ಟ್ಯಾಗ್ ಲೈನ್ ಅಪಾಯವಿದೆ ಎಚ್ಚರಿಕೆ ಇರುತ್ತೆ. ಅದನ್ನ ಸಿನಿಮಾ ಟೈಟ್ಲು ಮಾಡ್ತೀನಿ. ಈ ಸಿನಿಮಾ ನೋಡಿದ್ಮೇಲೆ ಸರ್, ಈ ಸಿನಿಮಾಗೆ ಇನ್ನೇನು ಟೈಟ್ಲು ಸಿಗಲ್ಲ ಅಂತ ಅನ್ಸುತ್ತೆ. ಆ ಥರದೊಂದು ಕಾನ್ಸೆಪ್ಟ್, ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರು. ಇಡೀ ಸಿನಿಮಾ ತೀರ್ಥಹಳ್ಳಿಯ ಕಾಡಲ್ಲಿ, ಒಂದು ಕಾಡಲ್ಲಿ 3 ಜನರದ್ದು ಅಡ್ವೆಂಚರ್ ಜರ್ನಿ ಹೇಗೆ ನಡೀತದೆ ಅನ್ನೋ ಥರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥದ್ದು. ಇಲ್ಲ ಇದೆ. ಈ 4 ಜನ ಆದ ನಂತರ ಅವ್ರನ್ನ ಸ್ವಲ್ಪ ಅಂದ್ರೆ ಇವತ್ತಿಗೆ ಬೇಡ ಅಂತ ಹರಿಣಿ ಮೇಡಮ್ ಅವರಿದ್ದಾರೆ, ಹರಿಣಿ ಶ್ರೀಕಾಂತ್ ಅವರು ಇದ್ದಾರೆ. ಅದಾದ ನಂತರ ಅಶ್ವಿನ್ ಹಾಸನ್ ಇದ್ದಾರೆ, ಮತ್ತೆ ಕುಮಾರ್ ಶಿವಮೊಗ್ಗ ಅಂತ ಒಬ್ರು ಇದ್ದಾರೆ. ಅದಾದ ನಂತರ ಲಂಕೇಶ್ ಶ್ರಾವಣ ಅಂತ ಇದ್ದಾರೆ. ತುಂಬಾ ಒಂದಷ್ಟು ಜನ ಇದ್ದಾರೆ. ಒಂದು 63 ಕಲಾವಿದರಲ್ಲಿ ಒಂದು 22 ತುಂಬಾ ಮುಖ್ಯ ಭೂಮಿಕೆಯಲ್ಲಿ ಇರುವಂತ ಪಾತ್ರಗಳನ್ನ ಕತೆ ಒಳಗೊಂಡಿದೆ. ಅದನ್ನ ನಾನು ಹೆಂಗೆ ಹೇಳಿ ಸರ್ ನಿಮ್ಗೆ, ಅಂದ್ರೆ ನನಗೆ ಅದು ಹೇಳಿದ್ನಲ್ಲ. ಈಗ ನೋಡಿ, ಹಂಗ್ ಕೊಡೋರು ಚಾಪ್ಟರ್ 1 ಅಥವಾ ಚಾಪ್ಟರ್ 2 ಅಂತ ಕೊಡ್ತಿದ್ದಾರೆ. ನಾನು ಚಾಪ್ಟರ್ ಕ್ಲೋಸ್ ಅಂತ ಕೊಡ್ತಾ ಇದ್ದೀನಿ. ಪ್ರೀಕ್ವೆಲ್ ಬರ್ತಿದೆ. ಚಾಪ್ಟರ್ -1 ಅಂತ ಇಡ್ಬೇಕಾಗಿದೆ. ಗ್ರಾಫಿಕ್ಸ್ ಇದೆ ಸರ್, ಕತೆಗೆ ಎಷ್ಟು ಬೇಕು ಅಷ್ಟಿದೆ. ಅಂದ್ರೆ ಸ್ವಲ್ಪ ಗೋಸ್ಟ್ ಹಾರರು ಕೂಡ ಇದೆ. ಕತೆಗೆ ಹೇಗೆ ನೆಸಿಟಿ ಇದೆ ಅದನ್ನ ಹಾಗೆ ಬಳಸ್ಕೊಂಡಿರ್ತೀವಿ. ಇಡೀ ಸಿನಿಮಾ ನೈಟ್ ಅಲ್ಲಿ ನಡೆಯುತ್ತೆ. ಇಡೀ ಸಿನಿಮಾ ನೈಟು ಒಂದು ಕಾಡಲ್ಲಿ ನಡೀತದೆ. 60 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡ್ತೀವಿ. ಅದ್ರಲ್ಲಿ 20 ದಿನ ರಾತ್ರಿ 6 ಗಂಟೆಗೆ ಶುರುವಾದ್ರೆ, ಸಂಜೆ 6 ಗಂಟೆಗೆ ಶುರುವಾದ್ರೆ ಬೆಳಗಿನ ಜಾವ 6 ಗಂಟೆ ತನಕ ಶೂಟಿಂಗ್. ಎಲ್ಲರೂ ಅಷ್ಟು ಕಷ್ಟಪಟ್ಟಿದ್ದಾರೆ, ಅಷ್ಟು ಹೊಗೆ ಕೂತಿದ್ದಾರೆ. ಅವ್ರು ಇನ್ನೂ ಕೆಮ್ತಾ ಇದ್ದಾನೆ. 2 ವರ್ಷದ ಹಿಂದೆ ಶೂಟಿಂಗ್ ಮುಗ್ದಿರೋದು. ಸೊ ಆ ಪ್ರೀ ಪ್ರೊಡಕ್ಷನ್ ಅಷ್ಟು ಕೆಲಸ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಸಿನಿಮಾ ಚೆನ್ನಾಗಿ ಬಂದಿದೆ. ನೀವೇ ಹೇಳ್ಬಿಟ್ರ ಸರ್, ಮಾಮೂಲಿ ಎಲ್ಲರೂ ಹಂಗೆ ಬರ್ತಾರೆ ಅಂತ ನಾವು ಹಂಗೆ ಬಂದಿಲ್ಲ. ಅಂದ್ರೆ ಇದೊಂದು ಕಂಪ್ಲೀಟ್ಲಿ ಹೇಗೆ ಅಂತಂದ್ರೆ, ಒಂದ್ 3 ಜನ ಬೇಜವಾಬ್ದಾರಿ ತರದ ಹುಡುಗರು ಸರ್. ಅಂದ್ರೆ ಅವರಿಗೆ ಇದು ಮಲ್ನಾಡೆ ಬ್ಯಾಕ್ಗ್ರೌಂಡ್ ಅಲ್ಲಿ ನಡೆಯೋ ಕತೆ ಆದ್ರೂ ಕೂಡ ಬೇಜವಾಬ್ದಾರಿ ಇರುವಂತ ಡಿಗ್ರಿ ಫೇಲ್ ಆಗಿರೋ 3 ಜನ ಹುಡುಗರು. ಅವರಿಗೆ ಜೀವನದಲ್ಲಿ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಇರಲ್ಲ, ಕಷ್ಟ ಪಡ್ಬೇಕು ಅಂತ ಅವ್ರು ರೆಡಿನೇ ಇರಲ್ಲ. ಕಷ್ಟಪಟ್ಟು ದುಡಿಯೋಣ ಅನ್ನೋದು ರೆಡಿ ಇರೋದಿಲ್ಲ. ಸೊ ಏನ್ ಮಾಡ್ಬೇಕು ಅವರು, ಓಕೆ ದುಡ್ಡು ಬೇಕೀಗ, ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಮನೆಯಿಂದ ಕೂಡ ಹೊರಗಡೆ ಇರ್ತಾರೆ ಅವರು. ಆ ದುಡ್ಡಿನ ಅವಶ್ಯಕತೆಗೋಸ್ಕರ ಅವ್ರು ಏನ್ ಮಾಡ್ತಾರೆ, ದುಡ್ಡಿನ ಅವಶ್ಯಕತೆಗೋಸ್ಕರ ತುಳಿಯೋ ಕೆಲವೊಂದು ಕೆಟ್ಟ ದಾರಿಗಳು. ಅಂದ್ರೆ ತೀರ್ಥಹಳ್ಳಿಯ ಬ್ಯಾಕ್ಗ್ರೌಂಡ್ ಮತ್ತೆ ಅಲ್ಲಿನ ಸುತ್ತಮುತ್ತಲ ಪರಿಸರಗಳನ್ನ, ನೇಚರ್ನ ನೋಡ್ಕೊಂಡು ಅಲ್ಲಿಗೆ ಏನಾಗ್ತದೆ, ಅಲ್ಲಿಗೆ ಏನ್ ಸೂಟ್ ಆಗುತ್ತೆ ಅಂತ ಹೇಳಿ ಅವ್ರ ಡಿಸಿಷನ್ ತಗೊಂಡು ಆ ಕೆಟ್ಟ ದಾರಿನ ತುಳಿತಾರೆ. ಸೊ ಅಲ್ಲಿ ಅದನ್ನ ಹೇಗೆ ಅದು ಹೋಗ್ತದೆ, ಕೊನೆಗೆ ಅದು ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ತರ ಸ್ಟಾರ್ಟ್ ಆಗಿ ಅದು ಬೇರೆ ರೂಪಗಳನ್ನ ತಗೊಳುತ್ತೆ. ಎಲ್ರಿಗೂ ನಮಸ್ಕಾರ. ನಂದು ಯಶಸ್ವಿನಿ ಕ್ರಿಯೇಷನ್ ಅಡಿಯಲ್ಲಿ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಬಂದು ಕದ್ದು ಮುಚ್ಚಿಂತ 2019 ರಿಲೀಸ್ ಆಯಿತು. ಬಟ್ ಆ ಸಿನಿಮಾ ನನಗೆ ಸಕ್ಸಸ್ ಕೊಡಲಿಲ್ಲ. ಬಟ್ ಆ ಸಿನಿಮಾದಲ್ಲಿ ಇವರು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅಭಿಜಿತ್ ತೀರ್ಥಹಳ್ಳಿ ಅವರು ಇವನು ತುಂಬ ಟ್ಯಾಲೆಂಟ್ ಹುಡುಗ, ಸ್ವಲ್ಪ ಕ್ರಿಯೇಟಿವಿಟಿ ಇರುವಂಥವನು.
ನಿಮಗೆ ಸಿನಿಮಾ ಮಾಡಿದ್ರೆ ಒಂದು ನಮಗೊಂದು ಹೆಸರು ತಂದು ಕೊಡ್ತಾನೆ, ಸಕ್ಸಸ್ ತಂದು ಕೊಡ್ತಾನೆ ಅಂತೇಳಿ ಭರವಸೆ ಇಟ್ಬಿಟ್ಟು ನಾನು ಮತ್ತು ನನ್ನ ತಂಗಿ ಪೂರ್ಣಿಮಾ ಅಂತೇಳಿ ಅವರಿಬ್ಬರು ಸೇರಿಕೊಂಡು ಒಂದು ಸಿನಿಮಾನ ಮಾಡಬೇಕಂತ ಪ್ಲ್ಯಾನ್ ಮಾಡ್ತೀವಿ. ಸುಮಾರು ಒಂದು ಎರಡೂವರೆ ವರ್ಷ ಇವರು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ನೇ ಈವನ್ ಟೇಬಲ್ ವರ್ಕ್ಸೇ ಆಲ್ಮೋಸ್ಟ್ ಒಂದು 6 ಇಂದ 8 ಮಂತ್ಸ್ ಗಂಟೆನೂ ಮಾಡ್ತಾರೆ. ಆನಂತರ ಶೂಟಿಂಗ್ ಹೋಗ್ತಾರೆ. ಶೂಟಿಂಗ್ ಮುಗಿಸಿ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಎಲ್ಲ ಕೆಲಸ ಈಗ ಫೈನಲ್ ಸ್ಟೇಜಲ್ಲಿ ಬಂದಿದೆ. ಬಟ್ ಸಿನಿಮಾನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಇಷ್ಟು ಈಸಿ ಇಲ್ಲ. ನಮ್ಮ ಸುನಾಥ್ ಗೌತಮ್ ಆಗಿರ್ಬೋದು, ಅವರು 2 ಟೆಕ್ನಿಷಿಯನ್ ಅವರು ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ. 3 ಸಾಂಗ್ಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಸಕ್ಸಸ್ ಆಗುವಂಥದ್ದು, ಹಿಟ್ ಆಗುವಂಥ ಸಾಂಗ್ಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಆಡಿಯೋ ಸಾಂಗ್ ಕೂಡ ಆನಂದ್ ಆಡಿಯೋದವ್ರಿಗೆ ಕೊಟ್ಟಿದ್ದೀವಿ. ಆನಂತರ DOP ಕೆಲಸ ಮಾಡ್ತಾರೆ ಸುನಾಥ್ ಗೌತಮ್ ಅವರು. ಅದು ಕೂಡ ಅವ್ರದ್ದು ಇದರಲ್ಲಿ ಚಾಲೆಂಜಿಂಗ್ ಆಗಿ ಮಾಡಿರೋಂಥ ಕೆಲಸ. ಇಷ್ಟೆಲ್ಲ ಇಟ್ಕೊಂಡು 3 ಜನ ಹೀರೋಸು ಕೂಡ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಸಿನಿಮಾ ಒಂದು ಅದ್ಭುತವಾಗಿ ಬಂದಿದೆ. ಸಿನಿಮಾ ಗೆಲ್ತೀವಿ ಅನ್ನೋದು ನಮಗೆ 100% ವಿಶ್ವಾಸ ಇದೆ. ಆ ವಿಶ್ವಾಸ ಇಟ್ಕೊಂಡು ತುಂಬ ಹಗಲು ರಾತ್ರಿ ಕೆಲಸ ಮಾಡಿದಂಥ ಇವುಗಳು. ಮತ್ತು ಡೈರೆಕ್ಟರ್ಸ್, ಆ್ಯಕ್ಚುಲಿ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್ನು ಚೆನ್ನಾಗಿ ತುಂಬನೇ ಪಿಲ್ಲರ್ಗಳಿದ್ದಾಗೆ ಅದು ತೊಗೊಂಡು ಹೀರೋಗಳ ಆರ್ಟಿಸ್ಟ್ಗಳನ್ನ ಕರೆಕ್ಟ್ ಇದೆ ಅಂತ ಕೆಲಸ ತೊಗೊಂಡು ಸಕ್ಸಸ್ ಮಾಡಿದ್ದಾರೆ. 100% ನಾವು ಇದರಲ್ಲಿ ವಿನ್ ಆಗ್ತೀವಿ. ನಾವು ಇವತ್ತು ಫಸ್ಟ್ ನಿಮ್ಮ ಮುಂದೆ ಕೇಳ್ಕೊತಾ ಇದ್ದೀವಿ, ಸಿನಿಮಾ ಯಾಕೆ ನಾವು ಸಿನಿಮಾಗೆ ಏನು ಬೇಕಿತ್ತು ಅದು ಮಾತ್ರನೇ ನಾವು ಪ್ರಯತ್ನ ಮಾಡಿ ಕೊಡ್ತಾ ಬಂದ್ವಿ. ಯಾಕೆಂದರೆ ಅನ್ನೆಸೆಸಿಟಿ ಒಂದು ಖರ್ಚುಗಳು ಇನ್ನೊಂದು ಅವೆಲ್ಲ ಅವಾಯ್ಡ್ ಮಾಡಿ ಸಿನಿಮಾ ರೆಡಿ ಮಾಡಿಕೊಂಡು ಪ್ರಮೋಟ್ ಮಾಡೋಣ. ಯಾಕೆಂದರೆ ಇದಕ್ಕೆ ಮುಂಚಿನ ಸಿನಿಮಾ ನಾವೇನು ಮಾಡಿದ್ವಿ, 2 ವರ್ಷಗಳ ಕಾಲ ಸತತವಾಗಿ ಪ್ರಮೋಷನ್ ಮಾಡ್ತಾ ಬಂದ್ವಿ. ಲಾಸ್ಟಲ್ಲಿ ರಿಲೀಸ್ ಆಗುವಾಗ ಆ ಹಿಂದಿನ ಪ್ರಮೋಷನ್ಸ್ ಏನು ಮಾಡಿದ್ವಿ ಅದು ಏನು ಕಾಣಿಸ್ತಾ ಇರಲಿಲ್ಲ. ಯಾಕಂದರೆ ಇವತ್ತೆಲ್ಲ ಜನ ಗೊತ್ತಿದೆ, ಶಾರ್ಟ್ ಮೆಮೊರಿ ಇದೆ, ನೆನ್ನೆದು ಇವತ್ತು ಜನಗೆ ಹೋಗಲ್ಲ, ಸಿಗಲ್ಲ. ಆದ್ದರಿಂದ ನಾವು ರಿಲೀಸ್ ಒಂದು ಪ್ಲಾನ್ ಮಾಡಿಕೊಂಡು ಇವತ್ತು ಫಸ್ಟಾಗಿ ನಾವು ರಿಲೀಸ್ಗೆ ನಿಮ್ಮನ್ನು ಮೀಡಿಯಾದವ್ರನ್ನ ಕರೆದು ನಿಮ್ಮ ಮುಂದೆ ನಾವು ಹೇಳ್ಕೊತಾ ಇದ್ದೀವಿ. ಮುಂದೆ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ನಲ್ಲಿ ನಾವು ಬರಬೇಕಂತ ಇದ್ದೀವಿ. ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ, ಒಂದು ಡೇಟ್ ಮಾಡ್ಕೊಂಡು ಮಾಡ್ತೀವಿ. ಹಂಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕೆಂದರೆ ನಾವು ಸೋತಿದ್ದೀವಿ, ಬಟ್ ಈ ಸಿನಿಮಾ ಗೆಲ್ತೀವಿ. ನಿಮ್ಮೆಲ್ಲರ ಸಹಕಾರ ಕೂಡ ನಾನು ಇದೇ ರೀತಿ ಕೇಳ್ಕೊತಾ ಇದ್ದೀನಿ. ನಮ್ಮೆಲ್ಲರ ಕಷ್ಟಕ್ಕೆ ನಿಮ್ಮ ಸಪೋರ್ಟು ಪ್ರಮೋಷನ್ ಮಾಡೋಕ್ಕೆ ನೀವು ಸಹಕಾರ ಕೊಟ್ಟರೆ ನಾವು 100% ಸಕ್ಸಸ್ ಆಗ್ತೀವಿ ಅಂತ ಹೇಳ್ತಾ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳು. ಕರ್ನಾಟಕದ ಜನತೆ ಕೂಡ ನಮಗೆ ಈ ಹೊಸ ತಂಡಕ್ಕೆ, ಹೊಸ ಪ್ರಯತ್ನಕ್ಕೆ ಕಷ್ಟಪಟ್ಟು ಮಾಡಿರ್ತಕ್ಕಂತಹ ಎಲ್ಲರ ಒಂದು ಶ್ರಮಕ್ಕೆ ಪ್ರತಿಫಲ ಕೊಡ್ತಾರೆ ಅಂತೇಳಿ ನಂಬ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದೆ ಮಾತಾಡ್ತಾರೆ. ಹಾಂ, ಆದಷ್ಟು ನಾವು ಏನು ಬಡ್ಜೆಟ್ ಹಾಕ್ಕೊಂಡಿದ್ವಿ, ನಮಗೆ ಏನು ರಿಟರ್ನ್ಸ್ ಬರುತ್ತೆ, ಇವತ್ತಿನ ಪರಿಸ್ಥಿತಿ ಏನಿದೆ ಅದು ನೋಡಿಕೊಂಡು ನಮಗೆ ರಿಟರ್ನ್ಸ್ ಬರೋದು ಇಟ್ಕೊಂಡೇ ಕೆಲಸ ಮಾಡಿದೆ. ಬಟ್ ಸಿನಿಮಾಗೆ ಏನು ಕೇಳಿದ್ದಾರೆ, ಯಾವ ಕ್ಯಾಮ್ರಾ ಯಾವುದು ಇದು ಎಲ್ಲ ಕೂಡ ಅವ್ರಿಗೆ ಸವಲತ್ತನ್ನು ಕೊಟ್ಟಿದ್ದೀವಿ. ಹೌದು ಹೌದೌದು, ಅದೇ ಕೂಡ ಈಗ ನಾನು ಹೇಳ್ತಾ ಇದ್ದೆ, ಅಪಾಯವಿದೆ ಎಚ್ಚರಿಕೆ ಅಂತ ಯಾರಿಗೆ ಕೊಡ್ತಾ ಇದೆಯಪ್ಪ, ನನಗೆ ನೀನು ಟೈಟ್ಲ್ ಇಟ್ಟಿದ್ಯಾ ಇಲ್ಲ ಸಿನಿಮಾಗೆ ಟೈಟ್ಲ್ ಇಟ್ಟಿದ್ಯಾ ಅಂತ ಹೇಳಿ ಕೇಳ್ತಾ ಇದ್ದೀರ. ಓಕೆ, ಹೌದು ಹೌದು, ಕದ್ದು ಮುಚ್ಚಿ ಮಾಡಿ ಸೋತಿದ್ದಕ್ಕೆ ಅಪಾಯದ ಎಚ್ಚರಿಕೆ ಅಂತ ನನಗೆ ವಾರ್ನ್ ಮಾಡಿ ಸಿನಿಮಾ ಮಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾ ಇದ್ದೆ. ಒಟ್ಟು ಇಲ್ಲ, ತುಂಬಾನೇ ನಾನು ಆನೆಸ್ಟ್ ಫೆಲೋ. ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಹೇಳಕ್ಕಾಗಲ್ಲ, ಇಲ್ಲಿ ಯಾರು ನಂಬೋದು ಯಾರು ಬಿಡೋದು ಅಂತದ್ದು ಹೇಳಕ್ಕಾಗಲ್ಲ. ಬಟ್ ನಾನು 100% ನಾನು ನಮ್ಮ ಡೈರೆಕ್ಟರ್ನ ನಂಬ್ತೀನಿ. ಅವನು ನನ್ನ ಬ್ರದರ್ ಥರ ಅವನು ಆನೆಸ್ಟ್ ಫೆಲೋ, ತುಂಬ ಹಾರ್ಡ್ ವರ್ಕರು. ಅದ್ರ ಬಗ್ಗೆ ನಾನು ಏನು ಮಾತೇ ಇಲ್ಲ. ಯಾರು ಬೇಕಾದ್ರೂ ಅವ್ರಿಗೆ ಸಿನಿಮಾ ಕೊಡ್ಬೋದು. ನನ್ನ ಸಿನಿಮಾ ಗೆಲ್ಲುತ್ತೆ, ಗೆಲ್ಲಿಲ್ಲ ಅಂದ್ರೂ ಕೂಡ ಅವನಿಗೆ ಟ್ಯಾಲೆಂಟ್ ಇದೆ, ಯಾರು ಬೇಕಾದ್ರೂ ಸಿನಿಮಾ ಕೊಡ್ಬೋದು ಸರ್. ಅದು ನಾನು ಈ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಮತ್ತೆ ಆರ್ಟಿಸ್ಟ್ಗಳು ಕೂಡ ಅಷ್ಟೇ ಸರ್, ನಮ್ಮ ಸಿನಿಮಾದಲ್ಲಿ ತುಂಬಾನೇ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ನೀವು ಎಲ್ಲೂ ಕೂಡ ಅವ್ರನ್ನ ಯಾವ ಸ್ಟಾರ್ ಡಮ್ ಇರೋಂಥ ಆರ್ಟಿಸ್ಟ್ಗಳು ಕೂಡ ನಿಮ್ಗೆ ಇವ್ರ ಮುಂದೆ ಅವ್ರ ಥರನೇ ಇವರು ಕೂಡ ಕೆಲಸ ಮಾಡಿದ್ದಾರೆ. ಹೊಸಬರಾದರೂ ಕೂಡ ಪ್ರಾಕ್ಟೀಸ್ ಮಾಡಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ಸೀರಿಯಸ್ಲಿ
ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈಗ ಇಷ್ಟೊತ್ತು ನೀವು ಕೊಡ್ತಾರೆ, ಈಗ ಇದೆಲ್ಲ ಪುಷ್ ಮಾಡಿದ್ಮೇಲೆ ಜಾಸ್ತಿ ಮಾತಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಆದ್ರೂ ಮೊದಲನೇದಾಗಿ ಸ್ವಲ್ಪ ಗ್ರಾಟಿಟ್ಯೂಡ್ ಅನ್ನೋಂಥದ್ದು ಏನಿದೆ ಅದನ್ನ ಫಸ್ಟ್ ಸಲ್ಲಿಸ್ಬಿಡೋಣ ಅನ್ನೋಂಥದ್ದು ಇಂಥ ಒಂದು ಒಳ್ಳೆ ಸಿನಿಮಾಗೆ. ಸೊ ಅದು ಬಹಳ ಬೇಗ ಮುಗಿಸ್ತೀನಿ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ, ಏನಕ್ಕಂದ್ರೆ ಒಂದು ಪ್ರೊಡ್ಯೂಸರ್ಸ್ ಯಾವತ್ತೂ ಯೋಚನೆ ಮಾಡುವುದು ಇವತ್ತಿನ ದಿನಕ್ಕೆ ನಮಗೆಲ್ಲರಿಗೂ ಗೊತ್ತಿರೋ ಇಂಡಸ್ಟ್ರಿ ಪರಿಸ್ಥಿತಿ ಬಗ್ಗೆ ಒಳ್ಳೆ ರಿಟರ್ನ್ಸ್ ಹೇಗೆ ತರ್ಬೋದು, ಒಳ್ಳೆ ಒಂದು ಸ್ಟಾರ್ ಕ್ಯಾಸ್ಟ್ ಮಾಡ್ಬೋದಾ ಅಥವಾ ಇನ್ನೊಂದೇನೋ ಒಂದು ರೆಕಗ್ನೈಸ್ ಫೇಸಸ್ ಹಾಕೋಣ, ಈ ತರ ಯೋಚನೆ ಇರ್ತಾರೆ. ಅಂಥದ್ರಲ್ಲಿ ಒಂದು ಕಂಟೆಂಟ್ ನ ನಂಬಿ, ಒಂದು ಒಳ್ಳೆಯ ಸಿನಿಮಾ ತಂಡವನ್ನ ನಂಬಿ, ಮತ್ತೆ ಪ್ಯೂರ್ ಟ್ಯಾಲೆಂಟ್ ಅನ್ನ ನಂಬಿ ಅವಕಾಶವನ್ನು ಕೊಡೋದು ಅದು ಎಲ್ಲರೂ ಮಾಡ್ತಕ್ಕಂಥ ವಿಷಯ ಅಲ್ಲ. ಸೊ ಮೊದಲನೇದಾಗಿ ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮಗೆ. ಈ ತರ ಇನ್ನಷ್ಟು ಪ್ರೊಡ್ಯೂಸರ್ಸ್ ಬಂದಾಗ್ಲೇ ಕೂಡ ಇನ್ನೊಂದಷ್ಟು ಹೊಸ ಟ್ಯಾಲೆಂಟ್ಗಳು ಮುಂದೆ ಬರಕ್ ಸಾಧ್ಯ. ಮತ್ತೆ ನಮ್ಮ ನಿರ್ದೇಶಕರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವ್ರ ಪಾಪ ಇಲ್ಲಿ ಸುಮಾರು ಹೊತ್ತು ಮಾತಾಡಿದ್ರು. ಅಲ್ಲ ಅಂದ್ರೆ ಆ ಮಾತಿನಿಂದ ಎಷ್ಟೋ ವರ್ಷಗಳ, ಅಂದ್ರೆ ಇವತ್ತು ನಮಗೆಲ್ಲವೂ ಕೂಡ ಇನ್ನೊಂದು ಪ್ರೆಸ್ ಮೀಟ್ ಅಷ್ಟೇ, ಬಟ್ ನನಗೆ ಗೊತ್ತಿದೆ ಅವ್ರಿಗೆ ಇದು ಎಷ್ಟೋ ವರ್ಷಗಳ ಕನಸು. ಈ ಪ್ರೆಸ್ ಮೀಟ್ ಅಲ್ಲಿ ಕೂರುವಂತದ್ದೇ ಒಂದು ದೊಡ್ಡ ಕನಸು. ನನಗೆ ಗೊತ್ತಿರೋ ಪ್ರಕಾರ ಒಂದು 4-5 ದಿವಸದ ಹಿಂದೆನೆ ನಾನು ನೋಡ್ತಾ ಇದ್ದೆ. ಅವ್ರಿಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಮಗ ಏನ್ ಮಾತಾಡೋದು ಪ್ರೆಸ್ ಅಲ್ಲಿ, ಏನ್ ಮಾತಾಡೋದು ಅನ್ನೋಂತ ಒಂದು ಆ ಎಕ್ಸೈಟ್ಮೆಂಟ್ ಇತ್ತು. ಅದು ನಿಮಗೆ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ, ಆ ಎಕ್ಸೈಟ್ಮೆಂಟ್ ಅಲ್ಲೇ ಅವ್ರು ಅಷ್ಟು ಕ್ಯಾರಿ ಮಾಡಿದ್ದು. ಬಟ್ ಅವ್ರು ಎಷ್ಟು ಹಾರ್ಡ್ ವರ್ಕಿಂಗು, ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಹಗಲು ರಾತ್ರಿ ಸಿನಿಮಾ ಬಿಟ್ರೆ ಬೇರೆ ಲೋಕನೇ ಗೊತ್ತಿಲ್ಲ ಅವ್ರಿಗೆ, ಬೇರೆ ಲೋಕನೇ ಗೊತ್ತಿಲ್ಲ. ಸಿನಿಮಾ ಬಿಟ್ರೆ ಅದು ಅಪಾಯದ ಎಚ್ಚರಿಕೆ ಬಿಟ್ರೆ ಬೇರೆ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಅದು ನಮಗೆಲ್ಲರಿಗೂ ಗೊತ್ತದು. ಸೊ ಆಲ್ಮೋಸ್ಟ್ 33 ಡ್ರಾಫ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ನಾವು ಮಾತಾಡ್ತೀವಿ ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅಂದ್ರೆ ನಾವು ಮಲಯಾಳಂ ಸಿನಿಮಾ, ತಮಿಳ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಕಂಟೆಂಟ್ ಸಿನಿಮಾಗಳು ಅಂತ. ಮೊದಲನೇದಾಗಿ ಕಂಟೆಂಟ್ ಸಿನಿಮಾ ಹುಟ್ಟೋದೇ ಸ್ಕ್ರಿಪ್ಟ್ ಸ್ಟೇಜ್ ಇಂದ. ಒಂದು ಒಳ್ಳೆ ಕತೆ ಚೆನ್ನಾಗಿಲ್ಲ ಅಂದ್ರೆ ಬೇರೆ ಯಾವುದೇ ಎಕ್ಸಿಕ್ಯೂಷನ್ ಮಾಡಿದ್ರು ಕೂಡ ಅದು ಪ್ರಯೋಜನ ಆಗಲ್ಲ. ಆ ಸತ್ಯವನ್ನ ತಿಳ್ಕೊಂಡು ಎಷ್ಟೋ ವರ್ಷಗಳ ಕಾಲ ಕೂತ್ಕೊಂಡು 33 ಡ್ರಾಫ್ಟ್ ಅನ್ನ ನಾನ್ ನೋಡಿದೀನಿ ಅವ್ರು ಬರೆದಿರೋಂಥದ್ದು. ಅಂದ್ರೆ ಅವರು ಸೂಟ್ ಕೇಸ್ ಅವ್ರ ರೂಮಿಗೆ ಹೋದ್ರೆ ಬರೆದಿರೋ ಪೇಪರ್ಗಳು ಬಿಟ್ರೆ ಬೇರೆ ಏನು ಸಿಗಲ್ಲ ನಿಮ್ಗೆ. 33 ಡ್ರಾಫ್ಟ್ಗಳನ್ನ ಬರೆದು ಅನ್ನ ಫೈನ್ ಟ್ಯೂನ್ ಮಾಡಿ ತುಂಬಾ ಒಂದು ಒಳ್ಳೆಯ ಕಂಟೆಂಟ್ ಅನ್ನ ಮಾಡಿದ್ದಾರೆ. ಮೊದಲನೇ ನರೇಷನ್ ಅಲ್ಲಿ ಕೂತಾಗ್ಲೇ ನನಗೆ ವಾವ್ ಅನ್ಸ್ಬಿಡ್ತು, ಇಂಥ ಒಂದು ಒಳ್ಳೆ ಕತೆ, ನನ್ ಪುಣ್ಯ ಇಂಥ ಒಂದು ಜಾಗಕ್ಕೆ ಬಂದೀನಿ ಅಂತ. ಸೊ ಸೃಜನಾ ಅಂತ ಮೊದಲೊಬ್ರು ನಮ್ಮ ಇದಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರು, ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಅಂದ್ರೆ ಅವ್ರು ಒಂದ್ ದಿವಸ ನನಗೆ ಫೋನ್ ಮಾಡಿದ್ರು, ಪ್ರಕಾಶ್ ಅವರೇ ಈ ತರ ಅಪಾಯದ ಎಚ್ಚರಿಕೆ ಅಂತ ಒಂದು ಸಿನಿಮಾ ಆಗ್ತಾ ಇದೆ, ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ನಾನು ನರೇಶನ್ ಕೇಳಿದೀನಿ, ನೀವು ಮಾಡಿ ಅಂತ. ನಾನು ಆಡಿಷನ್ ಹೋಗಲ್ಲ ಅಂದೆ. ಇದು ಸುಮಾರು ವರ್ಷದ ಹಿಂದೆ. ನನಗೆ ಆಡಿಷನ್ ಸಾಕಾಗ್ಬಿಟ್ಟಿದೆ, ಈ ಆಡಿಷನ್ ಎಲ್ಲ ಗಿಮಿಕ್ಗಳು. ಹೆಂಗಿದ್ರು ಅಲ್ಲಿ ಹೋಗ್ತೀವಿ, ಒಂದು ಎಲ್ಲ ಲೈನ್ ನಿಲ್ಸ್ಕೊಂಡು ಗಿಮಿಕ್ ಮಾಡ್ತಾರೆ, ಮಾರ್ಕೆಟ್ ಮಾಡ್ತಾರೆ ಅಂತ. ಬಟ್ ನಾನು ಆಡಿಷನ್ ಹೋಗಿದ್ದ ದಿವಸ ಈ ಮನುಷ್ಯನನ್ನ ಕೂರಿಸ್ಕೊಂಡು 6 ಗಂಟೆ ಆಡಿಷನ್ ಮಾಡಿದ್ರೆ, 6 hours ಕಂಟಿನ್ಯೂಸ್ಲಿ ಕೂರಿಸ್ಕೊಂಡು 6 hours. ನಾನು ಏನ್ ಆಗ್ತಾ ಇದೆ ಅಂತ ನನ್ನ ಹಿಂಗ್ ಕೂರಿಸ್ಕೊಂಡು, ಓಕೆ ಈಗ ನಿಮ್ದು ಇದು ಸ್ಟಕ್ ಆಗಿದೆ, ಇದು ಮುಖ ಮಾತ್ರ ಇರುತ್ತೆ, ಈಗ ನಿಮ್ಮ ಹತ್ರ ಒಂದು ಚಿಕ್ಕೊಂದು ಕಾಕ್ರೋಚ್ ಬರುತ್ತೆ, ಹೆಂಗ್ ರಿಯಾಕ್ಟ್ ಮಾಡ್ತೀರಾ? ಈಗ ಒಂದು ಹಾವು ಬಂತು, ಹೆಂಗ್ ರಿಯಾಕ್ಟ್ ಮಾಡ್ತೀರಾ? ಗರುಡ ಬಂತು, ನಾನು ಏನ್ ಮಾಡ್ತಾ ಇದಾರೆ? ಈ ತರ ಎಷ್ಟೋ ಮೆಥಡ್ಗಳು ನನಗೆ. ಬಟ್ ಅವತ್ತು ಒಂದ್ ದಿವಸ ರಿಯಲೈಸ್ ಆಯ್ತು, ಒಬ್ಬ ಮನುಷ್ಯ ಒಂದು 6 ಗಂಟೆ ಸಮಯನ ಇನ್ನೊಬ್ಬನ ಕೊಡ್ಬೇಕು ಅಂದ್ರೆ ಅವ್ನು ನಿಜವಾಗ್ಲೂ ಏನೋ ಹುಡುಕ್ತಾ ಇದ್ದಾನೆ. ಖಂಡಿತವಾಗ್ಲೂ ಏನೋ ಸೀರಿಯಸ್ ಬಿಸ್ನೆಸ್ ನ ಯೋಚನೆ ಮಾಡದೆ ಯಾರೋ ಅವ್ನು 6 ಗಂಟೆನ ಕೊಡೋದಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬನಿಗೆ ಅನ್ನೋಂಥದ್ದನ್ನ ರಿಯಲೈಸ್ ಮಾಡಿದೆ. ನಾನು ಹೋಗ್ತಾನೆ ಯೋಚನೆ ಮಾಡಿದೆ. ನಾನು ಆಡಿಷನ್ ಕೊಟ್ಟು 3 ತಿಂಗಳಾದ್ಮೇಲೆ ನನಗೆ ಫೋನ್ ಬರುತ್ತೆ. ಅದಾದ್ಮೇಲೆ ಒಂದು 4-5 ರೌಂಡ್ ಆಡಿಷನ್ ಆಗುತ್ತೆ. ಸೊ ಇವರೆಲ್ಲ ಸಿಗ್ತಾರೆ. ತುಂಬಾ ಒಂದು ಒಳ್ಳೆ ಪ್ರಾಜೆಕ್ಟ್ ನಾನು ಭಾಗಿಯಾಗಿರೋದು ತುಂಬಾನೇ ಖುಷಿ ಇದೆ. ಮತ್ತೆ ಇನ್ನೊಂದು ಹೇಳ್ಬೇಕು, ಇವರು ರಾಘವ್ ಅವರು, ಇವ್ರು ಹೇರ್ ಸ್ಟೈಲಿಸ್ಟ್ ಅಂತ ಹೇಳಿದ್ರು. ಇವತ್ತೇನ್ ನಂದು ಲುಕ್ ಚೇಂಜ್ ಕಾಣ್ತಾ ಇದೆ, ಇದಕ್ಕೆ ಕಾರಣ ಇವರು. ಒಬ್ಬ ಕೋ ಆಕ್ಟರು ನಮ್ ಜೊತೆ ಕರ್ಕೊಂಡು, ಮಗ ನೀನು ಸೂರಿ ನೀನ್ ಹೀರೋ ಕಾಣ್ಬೇಕು ಮಗ, ನೀನ್ ಹಂಗ್ ಕಾಣ್ಬೇಕು ಮಗ. ಎಷ್ಟು ಜನ ಮಾಡ್ತಾರೆ ಒಬ್ಬ ಕೋ ಆಕ್ಟರ್, ನೀನ್ ಹಂಗ್ ಕಾಣ್ಬೇಕು ಹಿಂಗ್ ಕಾಣ್ಬೇಕು ಅಂತ. ನನ್ನ ಪ್ರತಿಯೊಂದು ಈ ಹೇರ್ ಸ್ಟೈಲಿಸ್ಟ್ ನ ಫಸ್ಟ್ ಕೂರ್ಸಿದೆ. ನನಗೆ ಲೆಂತ್ ಬಿಡಕ್ ಇಷ್ಟ ಇರಲಿಲ್ಲ, ಉದುರೋಗ್ಬಿಡುತ್ತೆ ಅದು. ಫಸ್ಟ್ ನನಗೆ ಈ ಲೆಂತ್ ಬಿಟ್ಟು ನಂದೊಂದು ಅಪಿಯರೆನ್ಸ್ ನ ಚೇಂಜ್ ಮಾಡಿಸಿರೋದು ಇವನು ರಾಘವ್. ಸೊ ಹಂಗೆ ಮಿಥುನು ಅಷ್ಟೇ. ಸೊ ನಾವು ಹೆಂಗಿದ್ವಿ ಅಂದ್ರೆ 8 ತಿಂಗಳು ಕಂಟಿನ್ಯೂಸ್ ನಮ್ಮನ್ನ ವರ್ಕ್ಶಾಪ್ ಮಾಡಿಸಿರೋದು. ಯಾರು ನಂಬಲ್ಲ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ಸಣ್ಣ ಸ್ಕೂಲ್ ಹುಡುಗರ ತರ ಬೆಳಿಗ್ಗೆ 7 ಗಂಟೆಗೆ ನಾನು ಬ್ಯಾಗ್ ಹಾಕೊಂಡು ಬರ್ತಿದ್ದೆ, 8:30-9 ಗಂಟೆಗೆ ಕೂರಿಸ್ತಿದ್ರು. ರಾತ್ರಿ 9 ಗಂಟೆವರೆಗೆ ನೀವು ನಂಬ್ತಿರೋ ಇಲ್ಲೋ ಎಲ್ಲಿಗೆ ಹೋಗ್ತಾ ಇರಲಿಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇದೇ ವರ್ಕ್ಶಾಪ್. ಫಸ್ಟ್ ಒಂದು ರೌಂಡ್ ಬರೀ ರೀಡಿಂಗು, ಅಲ್ಲಿಂದ ಡೈಲಾಗು,
ಅಲ್ಲಿಂದ ಇಂಟೋನೇಷನ್ಸು, ಅಲ್ಲಿಂದ ಆಕ್ಷನ್ಸು, ಅಲ್ಲಿಂದ ಆಕ್ಷನ್ ವಿತ್ ಡೈಲಾಗ್ಸು, ಅಲ್ಲಿಂದ ಮೂಮೆಂಟ್ಸು, ಇದೆಲ್ಲ ರೌಂಡ್ ಬೈ ರೌಂಡ್ 8 ತಿಂಗಳು ಮಾಡಿದೀವಿ. ಬಟ್ ಅದರ ರಿಸಲ್ಟ್ಸ್ ನಾವು ಇವತ್ತು ಮಾತಾಡೋದು ತಪ್ಪಾಗುತ್ತೆ, ಇವತ್ತು ಮಾತಾಡಲ್ಲ. ಬಟ್ ಕಂಟೆಂಟ್ಗಳು ಬಂದಾಗ ಆ ಶ್ರಮ ಏನು ಅನ್ನೋಂಥದ್ದು ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂತ ನಮಗಂತೂ ಇದೆ. ಆಮೇಲೆ ಇನ್ನೊಂದು ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ವಂಡರ್ಫುಲ್ ಟೆಕ್ನಿಷಿಯನ್ಸು, ಸುನಾಥ್ ಸರ್ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ಗೊತ್ತು, ವಂಡರ್ಫುಲ್ DOP ವರ್ಕ್ ಅನ್ನ ಮಾಡಿದ್ದಾರೆ. ಅದು ನೀವು ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಕಂಟೆಂಟ್ಗಳು ಬರುತ್ತೆ ಅದರಲ್ಲಿ ಕಾಣುತ್ತೆ. ಎಡಿಟರ್ ಅಷ್ಟೇ, ಹೊಸಬರು ಆದರೂ ಕೂಡ ತುಂಬಾ ವಂಡರ್ಫುಲ್ ವರ್ಕ್ ಅನ್ನ ಮಾಡಿದ್ದಾರೆ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅವರಂತೂ ಎಷ್ಟು ಒದ್ದಾಡಿದ್ದಾರೆ ಹಗಲು ರಾತ್ರಿ ಅಂದ್ರೆ, ಕೂತಿಯಲ್ಲಿ ಗುರುಪ್ರಸಾದ್ ಸರ್ ಆಗಲಿ, ಪ್ರತ್ಯಕ್ಷ ಸರ್ ಆಗಲಿ, ಖಂಡಿತವಾಗ್ಲೂ ಇಡೀ ಸಿನಿಮಾ ಒಂದು ದೊಡ್ಡ ಎಫರ್ಟ್ ಅನ್ನ ಹಾಕಿದ್ದಾರೆ. ನಮ್ಮ ದೇವಣ್ಣ ಕೂಡ ಅಷ್ಟೇ, ನಮ್ಮ ಚಂಗಪ್ಪನವರು ಇದ್ದಾರೆ ಇಲ್ಲಿ. ಸೊ ಇಲ್ಲಿ ನಮ್ಮ ಏನ್ ಇಡೀ ತಂಡ ಕೂತಿದ್ದಾರೆ, ನಮ್ಮ ಸ್ನೇಹಿತರಿರ್ಲಿ, ನಮ್ಮ ವಿಶ್ವಾಸಿಗಳಿರ್ಲಿ, ಎಲ್ಲರೂ ಕೂಡ ಸೇರಿ ಒಂದು ಎಫರ್ಟ್ಸ್ ಹಾಕಿರೋ ಸಿನಿಮಾ. ಇದು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇವತ್ತು ಇದಕ್ಕಿಂತ ಜಾಸ್ತಿ ಮಾತಾಡಕ್ಕಾಗಲ್ಲ. ಕಂಟೆಂಟ್ ರಿಲೀಸ್ ಆಗಿದ್ದ ದಿವಸ ಇನ್ನೊಂದಷ್ಟು ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೆಂಕಿ ರೆಪ್ರೆಸೆಂಟ್ ಮಾಡ್ತಿದ್ದೀರಾ ನೀವು ಈ ಸಿನಿಮಾನಲ್ಲಿ ಅಂತ ಹೇಳಿದ್ರು. ಸೊ ಬೆಂಕಿ ಪರ್ಫಾರ್ಮೆನ್ಸ್ ಬೆಂಕಿ ತರ ಇರ್ಲಿ ಸಿನಿಮಾ ಅಂತ ಹಾರೈಸ್ತಾ, ಮೂವಿಂಗ್ ಆನ್, ನಮ್ಮ ಹೀರೋಯಿನ್ ರಾಧಾ ಭಗವತಿ ಮುಕ್ತ ಹುಡುಗಿಯಾಗಿ ಹೇಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ನಾನು ರಾಧಾ ಅಂತ. ನೀವೀಗ ಆಲ್ರೆಡಿ ನನ್ನನ್ನು ಅಮೃತಧಾರೆ ಮತ್ತು ರಾಮಾಚಾರಿಯಲ್ಲಿ ನೋಡೇ ಇರ್ತೀರಿ. ಈ ಸಿನಿಮಾ ಮಾಡಬೇಕಾದ್ರೆ ನಾನು ರಾಮಾಚಾರಿನೇ ಮಾಡ್ತಿದ್ದೆ. ಆ್ಯಕ್ಚುಲಿ ಅದರಲ್ಲಿ ಕೂಡ ಒಬ್ಬ ಬ್ರಾಹ್ಮಣರ ಹುಡುಗಿ ಕ್ಯಾರೆಕ್ಟರೇ ಇದ್ದಿದ್ದು ನನಗೆ. ನಾನು ಜಾಸ್ತಿ ಮಾಡರ್ನ್ ಡ್ರೆಸ್ಗಳನ್ನ ಪ್ರಿಫರ್ ಮಾಡಲ್ಲ. ನಾನು ಇದೇ ಥರದ ಒಂದು ಜಾನ್ರದಲ್ಲಿ ನೋಡ್ತಾ ಇದ್ದೆ ಸಿನಿಮಾಗಳನ್ನ. ನನಗೆ ಈ ಒಂದು ಸಿನಿಮಾ ಬಂದಾಗ ತುಂಬ ಮಾಡೋದೋ ಬೇಡವೋ ಅಂತಾನೆ ಇದ್ದೆ ಆ್ಯಕ್ಚುಲಿ. ಬಟ್ ಯಾವಾಗ ಆಡಿಷನ್ ತಗೊಂಡ್ರು ಆವಾಗ ಏನಿದು ಈ ಥರ ಆಡಿಷನ್ ತಗೊಳ್ತಿದ್ದಾರೆ ಇವರು, 6 hours ಅಂತ ಹೇಳಿದ್ರು, ನನಗೆ 8 hours ತಗೊಂಡಿದ್ದಾರೆ. ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಹೋಗಿ ಕೂತಿದ್ದಷ್ಟೇ. 3 hours ನಾನು ಹೇಗೆ ಕೂತಿದ್ನೋ ಹಾಗೆ ಕೂತಿದ್ದೀನಿ. ನನ್ನ ಯಾರೂ ಮಾತಾಡ್ಸಿಲ್ಲ, ಅವರೊಬ್ರು ಮಾತಾಡಿಸ್ತಿದ್ರು ಅಷ್ಟೇ. ಏನು ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ತಲೆಯಲ್ಲಿ ನೋಡ್ತಿದೆ, ಓಕೆ ಇವಾಗ ಏನು ಯೋಚನೆ, ನಾನು ಸುಮ್ಮನೆ ಅವ್ರ ಕಡೆ ತಿರುಗಿ ಹಿಂಗೆ ತಿರ್ಗಂಗಿಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ, ನನ್ಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆ ಥರ. ಅಂದರೆ ನಾನು ಇಲ್ಲಿವರೆಗೂ ತುಂಬಾ ಆಡಿಷನ್ಸ್ ಕೊಟ್ಟಿದ್ದೀನಿ ನಿಜ, ಬಟ್ ಈ ಥರ ಒಂದು ಡಿಫ್ರೆಂಟ್ ಆಗಿ ಆಡಿಷನ್ ತಗೊಂಡಿದ್ದು ಅಭಿಜಿತ್ ಸರ್. ಆ್ಯಂಡ್ ಸಾರಿ, ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ. ಇದು ನನ್ನ ಫಸ್ಟ್ ಪ್ರೆಸ್ ಮೀಟ್. ಆಕ್ಚುಲಿ ಅವತ್ತು ನಾನು ತುಂಬಾನೇ ದುಃಖದಲ್ಲಿದ್ದೆ. ನಮ್ಮ ಮನೇಲಿ ಒಂದು ಅಳಿಲ್ ಸಾಕಿದೆ, ಸೊತ್ತೋಗ್ಬಿಡ್ತು. ಅಲ್ಲಿ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅಂತ ಹೇಳಿ ಬಂದದ್ದು ನಾನು. ಅಳಿಲು 3 hours ತಗೊಂಡ್ಬಿಡ್ತು, ಮಿಕ್ಕಿದ್ದು ಹತ್ಕೊಂಡು ಬರೋ ಅಷ್ಟರಲ್ಲಿ ಆನ್ಲೈನ್ ಅಲ್ಲೇ ಆಲ್ಮೋಸ್ಟ್ ಇವ್ರಿಗೂ 5 hour ಆದ್ರೆ ಇದೆಯಲ್ಲ ಕಷ್ಟಪಟ್ಟು ನಮ್ಮನ್ನ. ದೆನ್ ಅವರು ಫಸ್ಟ್ ಏನು ಹೇಳಿದ್ರು, ಗಾಡಿ, ಬೆಂಕಿ, ನೀರು, ಭೂಮಿ, ಆಕಾಶ ಅಂತ ಏನು ಹೇಳಿದ್ರು, ಇದನ್ನೇ ನನಗೂ ಅವತ್ತು ಹೇಳಿದ್ದು. ಬಟ್ ನನಗೇನು ಅರ್ಥ ಆಗಿರಲಿಲ್ಲ. ಅದಾದ ನಂತರ ಸ್ವಲ್ಪ ದಿನ ಆದಮೇಲೆ ನನಗೆ ಕಾಲ್ ಮಾಡಿ ಈ ಥರ ಇರುತ್ತೆ ಕ್ಯಾರೆಕ್ಟ್ರು ಅಂತ ಹೇಳಿದ್ದು. ಅವತ್ತಿನ ದಿನ ನನಗೆ ಒಂದೇ ಡೈಲಾಗ್ ಕೊಟ್ಟಿದ್ದವರು, ಇಷ್ಟೇ ಹೇಳಬೇಕು, ಇಲ್ಲಿಂದ ಹಿಂಗೆ ಬರ್ತೀರಾ, ಹಿಂಗೆ ಮಾಡ್ತೀರಾ ಅಂತ ಅಷ್ಟೇ ಹೇಳಿದ್ದು. ಆ್ಯಂಡ್ ಅದನ್ನು ನೋಡಿ ಅವತ್ತೇ ಅವರು ಫಿಕ್ಸ್ ಆದರೂ ಹೆಂಗೋ ನನಗೆ ಗೊತ್ತಿಲ್ಲ. ಅದಾದ ನಂತರ 1 month ಆದಮೇಲೆ ನನಗೆ ಕಾಲ್ ಬಂದಿದ್ದು, ನೀವು ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತ ಹೇಳಿ. ಆ್ಯಂಡ್ ಆಡಿಷನ್ಗೆ ಹೋಗಿದ್ದ ದಿನ ನನಗೆ ಸಾಂಗ್ ಕೇಳಿಸಿದ್ರು. ನಾನು ಡೌಟಲ್ಲಿದ್ದೆ ಒಪ್ಕೊಳ್ಳೋದ ಬೇಡವಾ ಅಂತ. ಬಟ್ ಸಾಂಗ್ ಕೇಳಿ ನನಗೆ ತುಂಬಾ ಖುಷಿ ಆಗೋಯ್ತು ಆ್ಯಕ್ಚುಲಿ. ಅದು ಒಂದು ತುಂಬ ಕ್ಯಾಚಿ ಆಗಿತ್ತು ಆ ಒಂದು ಮ್ಯೂಸಿಕ್. ಆ್ಯಂಡ್ ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಸಿಂಗ್ ಫ್ಯೂ ಲೈನ್ಸ್? ಶೋರ್. ಜಗದೆದುರು ನನ್ನ ತುಂಟಗುಟ್ಟನು ಮರೆಮಾಚಿ ಮುದ್ದಾಗಿಸು, ಅಪರಾಧಿ ಆದ ಪೋಲಿಗೆ ನಿನ್ನುಸಿರ ಶಾಖ ನೀಡಿ ಶಿಕ್ಷಿಸು, ನೆಲೆ ಇದ್ದ ಬುದ್ಧಿಗೇಡಿ ಬಯಕೆಗೆ ಮನ ಇಂದ
ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ, ತಂಗಾಳಿ ತಂಪಲ್ಲೋ ಇವನ ನೆನಪಿಸುಡುತ್ತಿದೆ. ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ, ಚರುಕು ನೋಟವೇ ಸುಳಿವು ನೀಡಿದೆ, ಸಹಜವಾಗಿಯೇ ಸಲುಗೆ ಮೂಡಿದೆ. ಲವ್ಲಿ. ಥ್ಯಾಂಕ್ ಯು. ವೆರಿ ನೈಸ್. ಸೊ ಈ ಒಂದು ಸಾಂಗ್ ಅಂದ್ರೆ ನಾನು ಅರ್ಧ ಹಾಡೇ ಬಿಟ್ಟೆ, ಸಾರಿ. ಟೆನ್ಷನ್ ಕಾಣಿಸ್ತಾ ಇತ್ತು ಡೈರೆಕ್ಟರ್. ಕೇಸ್ ಆಗ್ತಿರೋದು. ಅವ್ರು 3 ಜನ ಅಡ್ವೆಂಚರ್ಗೆ ಹೋಗ್ತಾರೆ, ನೀವೆಲ್ಲ ಹೋಗ್ತೀರಾ ಅಂತ? ಹಾ, ಅವ್ರು 3 ಜನ ಅಡ್ವೆಂಚರ್ ಹುಡ್ಕೊಂಡು ಹೋಗ್ತಾರೆ, ನೀವೆಲ್ಲ ಹೋಗ್ತೀರಾ ಅಂತ? ಇವ್ರ ಅಡ್ವೆಂಚರ್ಗೆ ಹೋಗ್ಲಿಕ್ಕೆ ಸ್ವಲ್ಪ ಸಹಾಯ ಮಾಡೋದು ನಾನೇ. ಹೋಗ್ಬೇಡಿ ಅಂತಾರೆ ಇವರು. ಆಕೆ ಪಾತ್ರ ಏನಂತಂದ್ರೆ ಹೋಗ್ಬೇಡಿ, ಒಳ್ಳೇದು ಸರಿಯಾಗಿರಿ, ನಟ್ಟಿಗಿರಿ ಅಂತ ಹೇಳೋದ್ರ ಪಾತ್ರ. ಸೊ ಅದನ್ನ ಕೇಳಲ್ಲ ಇವ್ರು. ಆ ಇವ್ರು ಯಾವ ಮನೇಲಿ ಇರ್ತಾರೋ ಆ ಒಂದು ಓನರ್ ಮಗಳ ಕ್ಯಾರೆಕ್ಟರ್ ನಾನು, ಭಟ್ರು ಮನೆ ಹುಡುಗಿ ಕ್ಯಾರೆಕ್ಟ್ರು. ಸೊ ಹೀಗೆ. ಆ್ಯಂಡ್ ಡೈರೆಕ್ಟರ್ ಸರ್ ನನಗೂ ಕೂಡ ವರ್ಕ್ಶಾಪ್ಸ್ನ ತಗೊಂಡ್ರು. ಹೀಗೆ ನಮಗೆ ಸೀರಿಯಲ್ಸ್ ಮಾಡೋರಿಗೆ ಅದೇ ಒಂದು ಸಪ್ರೇಟ್ ಆ್ಯಕ್ಟಿಂಗ್ ಫಾರ್ಮೆಟ್ ಇರುತ್ತೆ. ಅಂದರೆ ಚಿಕ್ಕ ಸ್ಕ್ರೀನ್ ಅಂತ ಬಂದಾಗ ಓವರ್ ಎಕ್ಸ್ಪ್ರೆಸಿವ್ ಆಗಿ ಮಾಡಿ 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 ನಮಗೆ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಬಟ್ ಸರ್ ಹತ್ರ ಹೋದಾಗ ಅವರು ಹೇಳ್ಕೊಟ್ಟಿದ್ದು ತುಂಬ ಸೆಟಲ್ಡ್ ಆಗಿ ಬರಬೇಕು, ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಆಗಿ ಬರಬೇಕು ಅಂತ ಹೇಳಿ ಅದನ್ನು ಕೂರಿಸಿ ನಿಯರ್ಲಿ ಹೇಳೋಕ್ಕಾಗಲ್ಲ ಎಷ್ಟು ದಿನ ಅಂತ, ತುಂಬ ದಿನದ ಗಟ್ಟಲೆ ವರ್ಕ್ಶಾಪ್ಸ್ನ ತಗೊಂಡ್ರು. ಆ್ಯಂಡ್ ಅದು ತುಂಬಾ ಹೆಲ್ಪ್ ಆಯಿತು ನನಗೆ ಶಾರ್ಟ್ ತೊಗೋಬೇಕಾದ್ರೆ. ಅಂದರೆ ಆ್ಯಕ್ಚುಲ್ ಆಗಿ ನಾವೇನು ಶೂಟ್ಸ್ ಮಾಡೋದು ಆ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡ್ತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರತಿಯೊಂದು ಸೀನ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದರ ಹಿಂದಿನ ಶ್ರಮ ಕೂಡ ಹಾಗೆ ಇದೆ. ಸತತವಾಗಿ 2 ವರ್ಷಗಳ ಕಾಲ ಹೀರೋಯಿನ್ನ ಹುಡುಕಿದ್ದಾರೆ, ಕೊನೆಯದಾಗಿ ಸಿಕ್ಕಿದ್ದು ನಾನು. ಆ್ಯಂಡ್ ಹೀಗೆ ಇದು ಮೊದಲನೇ ಪ್ರೆಸ್ ಮೀಟ್ ಅವ್ರಿಗೂ ಕೂಡ ಆ್ಯಂಡ್ ನನಗೂ ಕೂಡ. ಪ್ರಮೋಷನ್ಗೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಆ್ಯಂಡ್ ಈ ಹೆಜ್ಜೆ ಇನ್ನೂ ಮುಂದೆ ಹಲವಾರು ಹೆಜ್ಜೆಗಳಾಗಿ ಮುಂದೆ ಸಾಗಿ ಒಂದು ದೊಡ್ಡ ಉನ್ನತ ಮಟ್ಟವನ್ನು ಕಾಣಲಿ ಒಂದು ಸಿನಿಮಾ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಬೇಡ್ಕೊಳ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಈ ಒಂದು ಸ್ಟೇಜ್ ಮೂಲಕ ಯಾರೆಲ್ಲ ಹೇರ್ ಸ್ಟೈಲಿಸ್ಟ್ ಇದ್ದಾರೆ ಹಾಗೆ ಮೇಕಪ್ ಆರ್ಟಿಸ್ಟ್ ಇದ್ದಾರೆ ಅವ್ರಿಗೊಂದು ದೊಡ್ಡ ಸಲ್ಯೂಟ್. ಯಾಕಂದ್ರೆ ದೊಡ್ಡ ಪರದೆ ಮೇಲೆ ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ಅದ್ರ ಹಿಂದಿರುವಂತ ಕೈಗಳು ಅವರಾಗಿರ್ತಾರೆ. ಮುಖ್ಯ ಪರದೆಯಲ್ಲಿ ಹೇರ್ ಸ್ಟೈಲಿಸ್ಟ್ ಒಬ್ರು ಬಂದಿರೋದು ನಿಜಕ್ಕೂ ತುಂಬಾ ಹೆಮ್ಮೆಯ ಸಂಗತಿ. ರಾಘವ್ ಕೊಡ್ಚಾದ್ರಿ ಪೆಟ್ಟಿಗೆ ಅನ್ನೋ ಪಾತ್ರ ಗಾಳಿ ಇಂಡಿಕೇಟ್ ಮಾಡ್ತೀರಾ, ಹೇಳಿ ಹೇಗನ್ನಿಸ್ತು ಪಾತ್ರ? ಅದೇ ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿದ್ದು ಸರ್ ಈ ಸಿನಿಮಾಗೆ. ಏನ್ ಸರ್? ಇಲ್ಲ, ನಾನು ಹವ್ಯಾಸಿ ರಂಗಭೂಮಿ ಕಲಾವಿದ. ನಾನು ನಟನಾಗ್ಬೇಕು ಅಂತಾನೆ ಬಂದಿದ್ದು. ನಟನಾಗ್ಬೇಕು ಅಂತ ಬಂದು ವರ್ಕ್ಶಾಪ್ ಎಲ್ಲ ಮಾಡ್ತಾ ಇರೋ ಟೈಮಲ್ಲಿ ನಮ್ಮ ನಿರ್ದೇಶಕರ ಮೈಂಡ್ ಸೆಟ್ ಅಲ್ಲಿ ಆಕ್ಚುಲಿ ಕ್ಯಾರೆಕ್ಟರ್ಗಳು ಡಿಸೈನ್ ಅವ್ರು ಹೆಂಗ್ ಮಾಡ್ಕೊಂಡಿದ್ರು ಅದನ್ನ ರೀಡಿಂಗ್ ಕೊಟ್ಟವಾಗ ನಮ್ಗೆ ಅರ್ಥ ಆಯ್ತು. ಸೊ ಇದನ್ನ ಬೇರೆ ಕಡೆ ಕೂಡ ಹೇರ್ ಸ್ಟೈಲ್ ಮಾಡಿಸಿದವಾಗ ಅದು ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಸೊ ನಾನು ಪ್ರೊಫೆಷನಲಿ ನನ್ಗೆ ಹೇರ್ ಸ್ಟೈಲ್ಸ್ ಗೊತ್ತಿರೋದ್ರಿಂದ ಯಾಕೆ ನಾನೇ ಟ್ರೈ ಮಾಡಬಾರ್ದು ಅಂತ ನಾನು ಕರ್ಕೊಂಡೋಗಿ ಬೇಸ್ ವರ್ಕ್ ಇಂದ ಸ್ಟಾರ್ಟ್ ಮಾಡಿ ಅದ್ರ ಲುಕ್ ಚೇಂಜ್ ಓವರ್ ಕೊಟ್ಟಿದ್ದು ನಾನೇನೆ. ಸೊ ಹೇರ್ ಸ್ಟೈಲಿಸ್ಟ್ ಅಂದ್ರೆ ನಮ್ಮ ಸಿನಿಮಾಗೆ ನಾನು ಮಾಡ್ಲೇಬೇಕಾಯ್ತು, ನಾನು ಮಾಡಿದೆ, ಅದು ನನ್ನ ಕರ್ತವ್ಯ ಸರ್. ಹಾಗೇನೆ ಇದು ಅಪಾಯುಧ ಎಚ್ಚರಿಕೆ ಸಿನಿಮಾ ನಮ್ಮ ನಿರ್ದೇಶಕರು ರಂಗಭೂಮಿ ನಟನೆಗೂ ಮತ್ತು ನಾಟಕಗಳಿಗೂ ಮತ್ತು ಸಿನಿಮಾ ನಟನೆಗೂ ಏನು ವ್ಯತ್ಯಾಸ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಮತ್ತೆ ನಮ್ಮ ನಿರ್ದೇಶಕರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕರೆಕ್ಟ್ ಟೈಮ್ಗೆ, ಕರೆಕ್ಟ್ ಪ್ಲೇಸ್ಗೆ, ಕರೆಕ್ಟ್ ಪೀಪಲ್ ಜೊತೆ ಇರಬೇಕು ಅಂತ. ಸೊ ಅದು ನನಗೆ ಒಂದು ಅದ್ಭುತವಾದ ಟೀಮ್ ಜೊತೆ ಕೆಲಸ ಮಾಡುವಂತ ಅವಕಾಶ, ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್. ಜಾಸ್ತಿ ಹೇಳೋಕೇನಿಲ್ಲ, ಇದು ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಂಗಭೂಮಿ ಅಂದ್ರೆ ನಾನು ಹವ್ಯಾಸಿ ರಂಗಭೂಮಿ ಅಂದ್ರೆ ನಮ್ಮ ಊರಲ್ಲಿ ನಮ್ದೇ ಟೀಮ್ ಇತ್ತು, ಆಕ್ಚುಲಿ ನಮ್ದೇ ಓನ್ ಟೀಮ್ ಇತ್ತು. ನಾವೊಂದು 15 ಜನ ಹುಡುಗರು ನಾವೇ ನಾಟಕಗಳನ್ನ ಬರೆದು ಹೊರಗಡೆ ಊರಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾ ಇದ್ವಿ. ಸೊ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ಸಿನಿಮಾ ತಂಡಕ್ಕೆ ಇರಲಿ ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಿಥುನ್ ತೀರ್ಥಹಳ್ಳಿ ಅವನೇ. ಫಸ್ಟ್ ಇಂದ ಎಲ್ಲೇ ಪ್ರೆಸ್ ಮೀಟಿಗೆ ಹೋದ್ರು ಒಂದೇ ಊರು ಅಂತ ಮುಂಚೆಯಿಂದನೇ ಪರಿಚಯನ ನಿಮ್ಮ ಡೈರೆಕ್ಟರ್ಗೆ ನೀನು ಅಂತ ಒಂದಿತ್ತು. ಬಟ್
ನಟ ಮಿತ್ರರು ಅಂತ ಒಂದು ರಂಗಭೂಮಿ ಈ ತಂಡದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವರು ಅದರಲ್ಲೇ ಕೆಲಸ ಮಾಡಿದ್ದಾರೆ, ಬಟ್ ಅವ್ರು ಬಿಟ್ರ ಮೇಲೆ ನಾನು ಹೋಗಿದ್ದೀನಿ ಅಲ್ಲಿಗೆ. ಅದೊಂದು ಕನೆಕ್ಷನ್ ಇತ್ತು. ಆಮೇಲೆ ನಾನು ಬೇಸಿಕಲಿ ರಂಗಭೂಮಿ ಅದ್ರ ಮೇಲೆ ಡಿಗ್ರಿ ಮುಗಿಸ್ಕೊಂಡು ಡಿಗ್ರಿ ಮಾಡ್ತಿರುವಾಗ ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ. ಅದಾದ್ರ ಮೇಲೆ ಬೆಂಗಳೂರಿಗೆ ಬಂದೆ, ಒಂದಷ್ಟು ಆಡಿಷನ್ಸ್ ಕೊಟ್ಟೆ, ಏನು ವರ್ಕ್ ಆಗಿಲ್ಲ. ಅದಕ್ಕೆ ನನಗೆ ಸಿನಿಮಾ ಇಂಡಸ್ಟ್ರಿಲೇ ಇರಬೇಕು ಅನ್ನೋದೊಂದು ಹಠ ಇತ್ತು, ಏನ್ ಕೆಲಸ ಮಾಡಿದ್ರು ಪರವಾಗಿಲ್ಲ ಅಂತ. ಆಗ ನಾನು ಡೈರೆಕ್ಷನ್ ಟೀಮ್ ಚೂಸ್ ಮಾಡ್ಕೊಂಡೆ. ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋಣ ಸದ್ಯಕ್ಕೆ, ಅಂದ್ರೆ ಏನೋ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ, ವರ್ಕ್ ಮಾಡ್ತಾ ಇರೋಣ. ನಂತರ ಅವಕಾಶ ಸಿಕ್ಕರೆ ಆಕ್ಟಿಂಗಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಹಾಗೆ ಒಂದು 2 ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ, 3 ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಮಾಡಿದೆ. ಇನಾಮ್ದಾರ್ ಅನ್ನೋ ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಬೆಳಗಾಮಲ್ಲಿ ಶೂಟ್ ಆಗ್ತಿತ್ತು. ಆ ಟೈಮಲ್ಲಿ ಪೋಸ್ಟರ್, ಅದಕ್ಕಿಂತ ಮುಂಚೆ ಪೋಸ್ಟರ್ ನೋಡಿ ನಾನು ಕಳಿಸಿದ್ದೆ ಪ್ರೊಫೈಲು. ಶೂಟ್ ಮಾಡ್ತಿರುವಾಗ ಬೆಳಗಾಮಲ್ಲಿ ನನಗೆ ಕಾಲ್ ಬಂತು, ಹೀಗೆ ಒಂದ್ಸತಿ ಆಫೀಸಿಗೆ ಬರ್ತೀರಾ ಅಂತ. ಆಫೀಸಿಗೆ ಬಂದು ಆಡಿಷನ್ ಕೊಟ್ಟೆ. ಎಲ್ಲರೂ ಹೇಳಿದ್ದಾರೆ, ಅದ್ ಮತ್ತೆ ಹೇಳೋದು ಬೇಡ. ನಾನು ಹೆಂಗಂದ್ರೆ ಬಸ್ ಎಷ್ಟು ಗಂಟೆಗೆ ಕೇಳಿದ್ರು, ನಂದು ರಾತ್ರಿ 11 ಗಂಟೆಗೆ ಬುಕ್ ಮಾಡಿದ್ದೀನಿ ಅಂತ. ಇವರೆಲ್ಲರಿಗಿಂತ ಜಾಸ್ತಿ ಹೊತ್ತು ನಾನೇ ಇರ್ಬೇಕಾಯ್ತು. 11 ಗಂಟೆ ತನಕ ಅಲ್ಲೇ ಇದ್ದೆ ನಾನು. 11 ಗಂಟೆ ತನಕ ಆಡಿಷನ್ ಮಾಡಿದ್ರು. ಆಡಿಷನ್ ಮುಗಿಸ್ಕೊಂಡು ನಾನು ಮತ್ತೆ ಶೂಟಿಂಗಿಗೆ ಹೋದೆ. ಅದಾದ್ರ ಮೇಲೆ ರಿಹರ್ಸಲ್ಸ್ ಅಲ್ಲೂ ಕೂಡ ಹೆಂಗಾಗ್ತಾ ಹೋಯ್ತು ಅಂದ್ರೆ, ಫಸ್ಟಿಗೆಲ್ಲ ಮಜಾ ಬರ್ತಿತ್ತು ರಿಹರ್ಸಲ್ಸ್, ಸಖತ್ತಾಗಿದೆ ಅಂತ. ಹೋಗ್ತಾ ಅಂದ್ರೆ ಈ ಹೋಗ್ತಾ ಏನೋ ಇವ್ರನ್ನ ಪ್ರಿನ್ಸಿಪಲ್ ನೋಡ್ದಂಗ ಆಗೋದು. ಅಯ್ಯಯ್ಯೋ ಯಾವಾಗ ಬಿಡ್ತಾರೆ ಅವ್ರೇನೋ ಇವತ್ತು ರಿಹರ್ಸಲ್ ಇಲ್ಲ, ಎಲ್ಲಾದ್ರೂ ಹೋಗಿ ಪ್ರೊಡ್ಯೂಸರ್ ಮೀಟಿಂಗ್ ಇದೆ ಅಂದ್ರೆ ಖುಷಿ ಆಗ್ಬಿಡೋದು. ಓ ಅಪ್ಪ ಪ್ರೊಡ್ಯೂಸರ್ ಮೀಟಿಂಗ್ ಇದೆ ಅಂತ ಖುಷಿ ಆಗ್ಬಿಡ್ತಿತ್ತು. ಆಮೇಲೆ ನಾವು 3 ಜನ ಹಿಂಗ್ ಹೋಗ್ತಾ ಕ್ಲೋಸ್ ಆಗಿ ಜಗಳ ಮಾಡ್ಕೊಳ್ಳೋಷ್ಟೆಲ್ಲ ಕ್ಲೋಸ್ ಆಗ್ಬಿಟ್ವಿ. ಅಷ್ಟು 8 ತಿಂಗಳು ಇದು ರಿಹರ್ಸಲ್ಸ್ ಮಾಡಿ ಅವರು ಅವಾಗ ಒಂದು ಮಾತು ಹೇಳಿದ್ರು, ನಮ್ ಡೈರೆಕ್ಟರ್ ಸರ್, ನೀವು ಈ ಸಿನಿಮಾ ಮುಗಿಯೋ ತನಕ ಯಾವುದೇ ಜಗಳ ಏನು ಮಾಡ್ಕೊಳಂಗಿಲ್ಲ. ಮುಗ್ದಾದ್ರ ಮೇಲೆ ನಿಮ್ ಇಷ್ಟ ಹೊಡ್ಕೊಂಡ್ ಬೇಕಾದ್ರೆ ಏನಾದ್ರೂ ಮಾಡ್ಕೊಳ್ಳಿ, ನನ್ ಸಿನಿಮಾ ಆಗೋ ತನಕ ನೀವು ಏನು ಜಗಳ ಮಾಡ್ಕೊಳಂಗಿಲ್ಲ ಆ ತರ ಆರ್ಡರ್ ಮಾಡ್ಬಿಟ್ಟಿದ್ರು. ಶೂಟಿಂಗ್ ಟೈಮಲ್ಲೂ ಕಂಡೀಷನ್ಸ್ ಇದ್ವು. ಅಂದ್ರೆ ನೈಟ್ ಶೂಟ್ಸ್ ಜಾಸ್ತಿ ಇದ್ದಿದ್ರಿಂದ ನಿದ್ರೆ ಬಂದ್ಬಿಡೋದಲ್ಲ, ಕಡಿಮೆ ಊಟ ಮಾಡ್ರು ನಿದ್ರೆ ಬಂದ್ಬಿಡುತ್ತೆ ಅಂತ ಹೇಳಿ ಕಡಿಮೆ ಊಟ ಮಾಡಕ್ ಹೇಳ್ತಿದ್ರು. ಬಟ್ ನಮಗೆ ಭಾರಿ ಹೆಲ್ಪ್ ಆಯ್ತು. ಮೀನ್ಸ್ ಅನುಭವಿಸಿದೀವಿ, ಬೇರೆ ಕಡೆ ಶೂಟಲ್ಲೆಲ್ಲ ನಾವು ಜಾಸ್ತಿ ಊಟ ಮಾಡಿದಾಗ ನಿದ್ರೆ ಬರುತ್ತೆ. ನಾವು ಆದಷ್ಟು ಕಡಿಮೆ, ಮತ್ತೆ ಅವ್ರು ಜಾಸ್ತಿ ಊಟ ಮಾಡ್ತಿರ್ಲಿಲ್ಲ, ಅವರು ಕಡಿಮೆನೆ ಊಟ ಮಾಡ್ತಿದ್ರು. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದರಲ್ಲಿ ಗಾಬ್ರಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅವರು ಇನ್ನೊಂದೇನಂದ್ರೆ ನನಗೆ ಇಷ್ಟ ಆಗಿದ್ದು, ಅವರು ಯಾರ ಕೈಲೂ ಆಕ್ಟ್ ಮಾಡಿಸ್ತಾ ಇರ್ಲಿಲ್ಲ. ಅವ್ರು ಏನ್ ಅನ್ಕೊಂಡಿದಾರಲ್ಲ ಆ ಕ್ಯಾರೆಕ್ಟರ್ ಆಗಿರ್ಬೇಕು, ಅವರು ಆ ತರದವ್ರನ್ನೇ ಚೂಸ್ ಮಾಡ್ತಾ ಇದ್ರು. ಮೀನ್ಸ್ ಇವನ್ ಒಳಗಡೆ ಒಬ್ಬ ಪೆಟ್ಟಿಗೆನ್ ನೋಡಿರ್ತಾರೆ ಅವರು, ಅವನೊಳಗಡೆ ಒಬ್ಬ ಸೂರ್ಯನ್ ನೋಡಿ, ನನ್ನೊಳಗಡೆ ಒಬ್ಬ ಗಾಬ್ರಿನ್ ನೋಡಿ ಆ ತರನೇ ಸೆಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಮೀನ್ಸ್ ಅವರು ಆಕ್ಟ್ ಮಾಡಿಸ್ಬಾರ್ದು, ಅದಕ್ಕೆ ಅಷ್ಟು ಟೈಮ್ ತಗೊಂಡ್ರೇನು, ಒಂದ್ ಫುಲ್ ಡೇ ಟೈಮ್ ತಗೊಂಡು ಅಬ್ಸರ್ವ್ ಮಾಡಿ ಈ ಕ್ಯಾರೆಕ್ಟರ್ ಇವನೊಳಗೆ ಇದೊಂದು ಕ್ಯಾರೆಕ್ಟರ್ ಇದೆ, ಇದನ್ನೇ ಈಸಿ ಆಗುತ್ತೆ ಅನ್ನೋ ತರ ತುಂಬಾ ಸ್ಟಡಿ ಮಾಡಿ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ತುಂಬಾ ಖುಷಿ ಇದೆ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು. ನಿದ್ದೆ ಇಲ್ಲದೆ, ನಾವಾದ್ರೂ ನಿದ್ರೆ ಮಾಡ್ತಿದ್ವಿ, ಅವರು ನಿದ್ದೆನೆ ಮಾಡ್ತಿರ್ಲಿಲ್ಲ ಶೂಟಿಂಗ್ ಟೈಮಲ್ಲಿ. ಸರ್, ಇವಾಗ ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ನೀವು ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ? ನಂದು ಪಾತ್ರ ಸರ್ ಆಲ್ರೆಡಿ ಹೇಳಿದ್ದಾರೆ, ಗಾಬ್ರಿ ಅನ್ನೋ ಕ್ಯಾರೆಕ್ಟರ್ ಅಂದ್ರೆ ಒಂದು ಕೆಲವೊಂದು ಈಗ ಎಲ್ಲ ಸಿಚುವೇಶನ್ ಅಲ್ಲೂ ಹೆದರೋ ತರ ಕ್ಯಾರೆಕ್ಟರ್. ಮೀನ್ಸ್ ಒಂಥರ ನೆಗೆಟಿವ್, ಅಂದ್ರೆ ಹೆದರ್ತಿದ್ದಾನಂದ್ರೆ ಈಗ ಎಲ್ಲೋ ಒಂದ್ ಕಡೆ ಹೋಗೋಣ ಅಂದ್ರೆ ಬೇಡ ಗುರು ನಂಗೆ ಹೆದರಿಕೆ ಆಗತ್ತೆ, ನೆಗೆಟಿವಿಟಿ ಸರ್ ಹೇಳ್ದಂಗೆ ಆ ನೆಗೆಟಿವಿಟಿನ ಕ್ಯಾರಿ ಮಾಡೋ ತರ ಕ್ಯಾರೆಕ್ಟರ್. ಸುಮಾರು ಕಡೆ ಈಗ ಈ ಡಾರ್ಕ್ ಕಾಮಿಡಿ ಮೀನ್ಸ್ ನೆಗೆಟಿವಿಟಿ ಇರಲ್ಲಿ ಕಾಡಲ್ಲಿ ಹಾರರ್ ಟೈಮಲ್ಲಿ ಅದು ಕಾಮಿಡಿ ತರ ಕ್ಯಾರಿ ಆಗುತ್ತೆ. ಆ ತರ ಒಂದು ಮಜಾ ಕೊಡುವಂತ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿಸಿದ್ದಾರೆ.
ಥ್ಯಾಂಕ್ಸ್ ಹೇಳ್ತೀನಿ ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ದೇವ್ ಮ್ಯೂಸಿಕ್ ಡೈರೆಕ್ಟರ್ ಥ್ಯಾಂಕ್ ಯು. ಸೊ ದೇವು ಮಾತಾಡೋದ್ವಾ? ಆಶೀರ್ವಾದ ಇದ್ರೆ ಸಾಕು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಂಗೆ ತುಂಬ ವಿಶೇಷವಾದದ್ದು. ಯಾಕಂದರೆ ಫಸ್ಟ್ ಅಭಿಜಿತ್ ಸರ್ ಅವರು ನನಗೆ ಮ್ಯೂಸಿಕ್ ಮಾಡಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದರು. ನಂದು ಪ್ರೀವಿಯಸ್ ಮೂವಿ ಅನಂತ್ ವರ್ಸಸ್ ನುಸ್ರತ್ ಒಂದು ಲೆವೆಲ್ಗೆ ಸಾಂಗ್ಸ್ ಹಿಟ್ಟಾಯಿತು. ಅದಾದಮೇಲೆ ಈ ಸಿನಿಮಾ ನನಗೆ ಇವರು ಅಪ್ರೋಚ್ ಮಾಡಿದಾಗ ನಾನು ಮ್ಯೂಸಿಕ್ ಮಾಡೋಕ್ಕೋಸ್ಕರ ಈ ಸಿನಿಮಾಕ್ಕೆ ಬಂದೆ. ಫಸ್ಟ್ ಟೈಮ್ ಅವರು ಸ್ಟೋರಿ ನರೇಷನ್ ಮಾಡಿದಾಗ ಟೋಟಲ್ ನರೇಷನ್ ಸೀನ್ ಏನಿದೆ ಅವರು ಒಂದು 2-3 ಅವರ್ಸ್ ನರೇಟ್ ಮಾಡಿದ್ರು. ನರೇಟ್ ಮಾಡಿದಾಗ ಆ ಕತೆ ನಂಗೆ ತುಂಬ ಇಂಪ್ರೆಸ್ ಆಯಿತು. ಹಾಗೆ ನಾನು ಅದಕ್ಕೆ DOP ಆಗಿ ಕೂಡ ಸೇರಿಕೊಂಡೆ. ಆ್ಯಕ್ಚುಲಿ ನನಗೆ ಮ್ಯೂಸಿಕ್ಗಿನ DOP ಮಾಡೋಕ್ಕೆ ತುಂಬ ಖುಷಿ ಅನಿಸ್ತು. ಯಾಕಂದರೆ ಒಂದು 60 ದಿನ ಶೂಟ್ ಇತ್ತು. ತುಂಬ ಖುಷಿ ಆಯಿತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಮ್ಯೂಸಿಕ್ ಕೂಡ ಅಷ್ಟೇ, ನಾನೇ ಶೂಟ್ ಮಾಡಿರೋ ವಿಜುವಲ್ಸಿಗೆ ನಾನೇ ಮ್ಯೂಸಿಕ್ ಮಾಡಿದಾಗ ತುಂಬ ಖುಷಿ ಆಯಿತು. ದೆನ್ ಬರೀ ಇದರಲ್ಲಿ ಹಾರರ್ ಸಿನಿಮಾ ಟೈಟ್ಲ್ ಈ ಥರ ಇದೆ ಅಂತ ಇದರಲ್ಲಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಕೂಡ ಇದೆ, ತುಂಬ ಚೆನ್ನಾಗಿರೋ ಒಂದು ಸಾಂಗ್ ಇದೆ. ಆಮೇಲೆ ಮಿಕ್ಕಿದ 2 ಸಾಂಗು ಈ ಕತೆಗೆ ಏನು ಇಂಪಾರ್ಟೆಂಟ್ಲಿ ಬೇಕೋ ಅದ್ರ ಪ್ರಕಾರ ಇದೆ. ಇವಾಗ ಅದ್ರ ಬಗ್ಗೆ ಮಾತಾಡಲ್ಲ. ತುಂಬ ಖುಷಿ ಕೊಟ್ಟಿದೆ. ಮತ್ತು ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ತುಂಬ ಅಂದರೆ ವಿಜುವಲಿ ಏನು ನಾನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮತ್ತು ಡೈರೆಕ್ಟ್ರಿಗೆ ಏನು ಅಚೀವ್ ಮಾಡಬೇಕು ಅಂತ ಇತ್ತು, ಅದಕ್ಕೆ ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಯಾವುದು ಹೆಚ್ಚು ಚಾಲೆಂಜ್ ಸರ್. ಚಾಲೆಂಜಿಂಗ್ ಅನ್ಸಿದ್ಯಾ ಕ್ಯಾಮ್ರಾ ವರ್ಕ್? ಶೂಟಿಂಗ್ ಟೈಮಲ್ಲಿ ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕಿಗೆ ಬಂದಾಗ ಮ್ಯೂಸಿಕ್ಕು. ಜಾಣ ಉತ್ತರ. ಖಂಡಿತ ಸರ್. ಅಂದರೆ ಹಾರರ್ ಜಾನರ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಹಾರರ್ ಜಾನರ್ ಕನ್ವೆ ಮಾಡೋದೇ ಮ್ಯೂಸಿಕ್ ಥ್ರೂ. ಸೊ ದಟ್ಸ್ ವೈ ನಿಮಗೆ ಮ್ಯೂಸಿಕ್ಗೆ ಡಾಮಿನೇಟ್ ಅಂದರೆ ಕತೆಗೆ ಅನುಗುಣವಾಗಿ ಮ್ಯೂಸಿಕಲ್ಲಿ ತುಂಬ ಹೈಲೈಟ್ ಆಗುತ್ತೆ. ಆ್ಯಕ್ಚುಲಿ ನೈಟ್ ಡ್ಯೂಟ್ ಒಂದು 20-25 ಡೇಸ್ ಕಂಟಿನ್ಯೂಸ್ಲಿ ಇತ್ತು. 20 ಡೇಸ್ ಯಾ 20 ಡೇಸ್ ಯಾ. ಥ್ಯಾಂಕ್ ಯು ಸರ್. ಸೊ ಲಾಸ್ಟ್ ಬಟ್ ನಾಟ್ ಮಾತಾಡ್ತಾರೆ ಈಗ ಹರ್ಷಿತ್ ಪ್ರಭು. ಎಲ್ಲರಿಗೂ ನಮಸ್ಕಾರ. ಅಪಾಯದ ಎಚ್ಚರಿಕೆ ಇದು ನನ್ನ ಮೊದಲ ಸಿನಿಮಾ, ಮೊದಲ ಪ್ರಯತ್ನ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಫೈನಲ್ ಎಡಿಟ್ ನಾವು ಲಾಕ್ ಮಾಡಿದಾಗ ಸೊ ಆಲ್ರೆಡಿ ಅದನ್ನು ಯಾವುದೇ ಒಂದೇ ಒಂದು ಎಡಿಟ್ ಒಂದು ಪೋರ್ಷನ್ ಕೂಡ ನಮ್ಮದು ಫಸ್ಟ್ ಡ್ರಾಫ್ಟಲ್ಲಿ ಲಾಕ್ ಆಗೇ ಇಲ್ಲ. ಸೊ ತುಂಬ ವರ್ಷನ್ಸ್ ಟ್ರೈ ಮಾಡಿದ್ದೀವಿ. ಸರ್ ಅಂತೂ ಪರ್ಫೆಕ್ಷನ್ನ ತುಂಬ ಬಯಸೋರು. ಸೊ ಮಿಕ್ಸ್ ಮ್ಯಾಚು ಸೊ ಸ್ಕ್ರೀನ್ ಪ್ಲೇಲಿ ಆಗಿರ್ಬೋದು, ಹಾಗೆ ಸೀನ್ಸಲ್ಲಿ ಒಂದೊಂದು ಸಿಂಗಲ್ ಶಾರ್ಟ್. ಸೊ ಅದರಲ್ಲಿ ಎಕ್ಸ್ಪ್ರೆಷನ್ ಬೇರೆ ಬೇರೆ ಆ್ಯಂಗಲಿಂದ ಇದೆ ಅಂತಂದರೆ ಸೊ ಆ ಮಲ್ಟಿಪಲ್ ಶಾರ್ಟ್ಸಲ್ಲಿ ನಾವು ತುಂಬ ಪ್ಲೇ ಮಾಡಿದ್ದೀವಿ. ಸೊ ಈ ಅವಕಾಶಕ್ಕೆ ತುಂಬ ಚಿರಋಣಿ ಆಗಿರ್ತೀನಿ. ಸೊ ಈ ಸಮಯದಲ್ಲಿ ನನ್ನನ್ನು ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟು ನನ್ನ ಬ್ರದರ್ ಸುನಾದ್ ಗೌತಮ್ ಸರ್, ಹಾಗೆ ನಮ್ಮ ಡೈರೆಕ್ಟ್ರು, ನಮ್ಮ ಪ್ರೊಡ್ಯೂಸರ್ ಅಭಿಜಿತ್ ಸರ್ ಹಾಗೂ ಮುನ್ನಾ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಷ್ಟು ವರ್ಷ ಎಡಿಟ್ ಮಾಡಿದ್ರು ಸರ್? ಮೋರ್ ದ್ಯಾನ್ 15 to 20 ಎಡಿಟ್ಸ್ ಫೈನಲ್ ಎಡಿಟ್ ಆಗಿರೋದು. ಡ್ಯೂರೇಷನ್ ಎಷ್ಟು ಬಂದಿದೆ ಸರ್? 2 hours 26 minutes. 2 hours 26 minutes 30 seconds. 30 second 00 frames.